ನಮಸ್ಕಾರ ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ಸರ್ಕಾರ ಈಗಾಗಲೇ ಪಂಚ ಗ್ಯಾರಂಟಿಯನ್ನು ಅಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು ಪಂಚ ಗ್ಯಾರಂಟಿ ಯೋಜನೆಗಳನ್ನು ತಮ್ಮ ಪ್ರಣಾಳಿಕೆಯಲ್ಲಿ ಹೂಡಿಕೊಂಡು ಕಾಂಗ್ರೆಸ್ ಕರ್ನಾಟಕದಲ್ಲಿ ತನ್ನ ಸಾರ್ವಭೌಮತ್ವವನ್ನು ಸಾಧಿಸಿದೆ. ಅಧಿಕಾರಕ್ಕೂ ಕೂಡ ಬಂದ ನಂತರವೂ ಕೂಡ ಈ 5 ಯೋಜನೆಗಳನ್ನು ಚಾಲ್ತಿಯಲ್ಲಿ ಇಟ್ಕೊಂಡ್ಬಂದಿದೆ. ಹಾಗಾದರೆ ಈ ಎಲ್ಲ ವಿಷಯಗಳ ಕುರಿತಂತೆ ಇವತ್ತು ಸಾಕಷ್ಟು ಟೀಕೆ ಟಿಪ್ಪಣಿಗಳು ಕೇಳಿಬಂದಿರುವುದು. ವಿರೋಧ ಪಕ್ಷದವರು ಈ ಕಾಂಗ್ರೆಸ್ ಗ್ಯಾರಂಟಿಯಿಂದ ಸರ್ಕಾರದ ಬೊಕ್ಕಸಕ್ಕೆ ಹಾಳಾಗ್ತಾ ಇದೆ ಅಂತ ಒಂದು ಕಡೆ ಹೇಳ್ತಾ ಇದ್ರೆ, ಆಡಳಿತಾರೂಢ ಕಾಂಗ್ರೆಸ್ ನೀಡುವಂತಹ ಗ್ಯಾರಂಟಿ ಬಡವರ ಪಾಲಿನ ಬೆಳಕಾಗಿದೆ ಅಂತ ಹೇಳಿಕೆ ಹೊರಡ್ತಾ ಇದೆ. ಎಲ್ಲ ನಿಟ್ಟಿನಲ್ಲಿ ಮಾತಾಡಲಿಕ್ಕೆ ಇವತ್ತು ನಮ್ಮ ಜೊತೆ ಈ ಚರ್ಚಾಗೋಷ್ಠಿಯಲ್ಲಿ ಪಾಲ್ಗೊಳ್ಳಿಕ್ಕೆ ಇವತ್ತು ಕಾಂಗ್ರೆಸ್ನ ಮುಖಂಡರು ಹಾಗೂ ಮಾಜಿ ಪುರಸಭೆ ಅಧ್ಯಕ್ಷರಾದಂಥ ರಾಜು ಮಾನೆ ಅವರು ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ತೆರನಾಗಿ ಬಿಜೆಪಿ ಮುಖಂಡರು ಹಾಗೂ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದಂಥ ಮಲ್ಲಣ್ಣ ಯಾದವಾಡ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲಿಗೆ ಕಾಂಗ್ರೆಸ್ನ ಮುಖಂಡರಿಗೆ ಕೇಳಿಕ್ಕೆ ಬಯಸ್ತೇನೆ. ಪಂಚ ಗ್ಯಾರಂಟಿಯನ್ನು ಇಟ್ಕೊಂಡು ಇಲೆಕ್ಷನ್ ಆಡಿದ್ರಿ, ಬೈ ಇಲೆಕ್ಷನಲ್ಲಿ ಕೂಡ ಇದು ಕೈ ಹಿಡಿತು, ಮತ್ತು ರಾಜ್ಯ ಸರ್ಕಾರ ರಚನೆ ಮಾಡಲಿಕ್ಕೂ ಕೂಡ ಬಹುಮತದ ಒಂದು ಸರ್ಕಾರವನ್ನು ಕೊಡಲಿಕ್ಕೆ ಈ ಗ್ಯಾರಂಟಿಗಳು ನಿಮಗೆ ಅನುಕೂಲವಾಯಿತು. ಈ ಗ್ಯಾರಂಟಿ ಪಕ್ಷಕ್ಕೆ ಅನುಕೂಲವಾಗಿದೆಯಾ ಅಥವಾ ಸಾರ್ವಜನಿಕರಿಗೆ ಅನುಕೂಲವಾಗಿದೆಯಾ ಅಂತ? ಮೊದಲನೇದಾಗಿ ಎಲ್ಲ ಜನತೆಗೆ ನಮಸ್ಕಾರ. ಅನುಕೂಲ ಆಗೈತೆ ಅದು ಕಾಣಕತ್ತಲ್ಲ ನಿಮ್ಗೆ. ಈಗ ಅದು ಯಾಕಂದ್ರೆ ಎಲ್ಲ ರೀತಿಯಲ್ಲೇ ಬಡವರಿಗೆ ಆಯ್ತು, ದೀನದಲಿತರಿಗೆ ಆಯ್ತು, ಎಲ್ಲರಿಗೂ ಅನುಕೂಲ ಆದಂಥ ವಿಷಯ ಇದಾವ. ಆ ಬಳಕ ಎಲ್ಲ ವಿಷಯ ತೊಗೊಂಡು ಈಗ ಅದನ್ನು ಪ್ರತಿಯೊಬ್ಬರಿಗೂ ಯಾವ ಇದರಲ್ಲಿದ್ರೆ, ಯಾಕಂದ್ರೆ ಈಗ ಫಲಾನುಭವಿಗಳು ಹೆಂಗೆ ಏನಂತಂದ್ರೆ ಭಾಳ ಇಲ್ಲ, 98% ರೀಚ್ ಆಗ್ಯಾರ. ಓಕೆ, 98% ಅಲ್ಲಿ ಮಟ್ಟ 10-12 ಎಲ್ಲ ಅವರು ತಮ್ಮ ಸಬ್ಮಿಟ್ ಮಾಡಿಲ್ಲ ಅನ್ನುವಂಥದ್ದು ಒಂದು ಬಿಟ್ಟರೆ ಉಳ್ಕಿದ್ದು 100% ರೀಚ್ ಆಗ್ಯಾರ. ರೀಚ್ ಆಗಿದ್ದಕ್ಕೆ ಏನೈತೆ, ರಿಸಲ್ಟನ್ನು ಚಲೋ ಕೊಟ್ಟಾರ. ಜನತೆಗೆ ಅವಶ್ಯಕತೆ ಐತೆ ಅನ್ನುವಂಥದ್ದು ಸಂದೇಶ ಕೊಟ್ಟು ಬಿಟ್ಟಾರಲ್ಲ. ಈಗ ಆಲ್ರೆಡಿ ಮೊನ್ನೆ 3 ಇಲೆಕ್ಷನ್ನಾಗ ಅಂತೂ ಕೊಟ್ಟೇ ಬಿಟ್ಟಾರ, ಯಾವುದೂ ತೊಂದರೆನೂ ಬರಲಿಲ್ಲ. ಈ ಗ್ಯಾರಂಟಿ ಯೋಜನೆಗಳನ್ನ ಇಟ್ಕೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿರುವಂಥದ್ದು ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ, ಇದು ಜನರಿಗೆ ಅನುಕೂಲ ಆಗಿಲ್ಲ. ಅನುಕೂಲ ಆಗಿರುವಂಥ ನಿದರ್ಶನಕ್ಕೆ ಏನಾದರೂ ಸಿಗ್ಬೋದಾ ಅಂತ ಹೇಳ್ಬೋದು ಅಂತ? ಅನುಕೂಲ ಆಗಿಲ್ಲ, ಅನುಕೂಲ ಆಗೈತೆ ಕಂಡು ನಿದರ್ಶನ ಐತಿ. ಇದಕ್ಕೆ ಅನುಕೂಲ ಆಗಿಲ್ಲ ಅಂತ ಪ್ರಶ್ನೆನೇ ಬರೋಂಗಿಲ್ಲ ಇದ್ರಾಗ. ಓಕೆ, ಇದು ರಾಜು ಮಾನೆ ಅವರ ಮಾತು. ಈ ಗ್ಯಾರಂಟಿಗಳಿಂದ ಸಾಕಷ್ಟು ಜನರಿಗೆ ಅನುಕೂಲವಾಗಿರುವಂಥದ್ದು. ಹಾಗೆ ಭಾಜಪ ಪಕ್ಷ ಕೂಡ ಸಾಕಷ್ಟು ವಿರೋಧವನ್ನು ಮಾಡಿದೆ. ಇದರಿಂದ ಸರ್ಕಾರಕ್ಕೆ ಬೊಕ್ಕಸಕ್ಕೆ ಹಾನಿಯಾಗ್ತಾ ಇದೆ, ಜನರನ್ನ ಆಲಸ್ಯ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಕೇಳ್ಬರ್ತದೆ. ಸರ್, ಮಲ್ಲಣ್ಣ ಯಾದವಾಡ್ ಅವರೇ, ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಪೂರಕವಾಗಿದೆಯಾ ಅಥವಾ ಮಾರಕವಾಗಿದೆಯಾ? ಮೊದಲು ನಾನು JBM ವಾಹಿನಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ಕರ್ನಾಟಕದಲ್ಲಿ ಪಂಚ ಯೋಜನೆ ಮುಖಾಂತರವಾಗಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಈ ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಖರ್ಗೆ ಸಾಹೇಬರು ಹೇಳಿದ್ದಾರೆ, ನಿಮ್ಮ ಬಜೆಟ್ ಗಾತ್ರ ಎಷ್ಟು, ನೀವು ಕೊಡ್ತಿರ್ತಕ್ಕಂಥ ಯೋಜನೆ ಏನು, ಈ ರಾಜ್ಯದಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹಾಳಾಗಿದೆ, ಅದನ್ನು ತುಂಬಿಸ್ಕೊಳ್ಳಲಿಕ್ಕೆ ನೀವು ಯಾವ ರೀತಿಯ ಮಾರ್ಪಾಡನ್ನು ಮಾಡ್ಕೋಬೇಕು ಅನ್ನುವಂಥದ್ದನ್ನು ರಾಷ್ಟ್ರೀಯ ನಾಯಕರು ಹೇಳಿದಾಗ ಇದನ್ನು ಅನುಕೂಲ ಆಗೈತೆ ಅಂತ ಅನ್ನುವಂಥದ್ದನ್ನು ಹೇಳಲಿಕ್ಕೆ ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಮನೆಯೊಳಗೆ ನಾವು ಒಂದು ಕುಟುಂಬದ ಸದಸ್ಯರು ಇರ್ತೀವಿ. ನಮ್ಮ ಮನೆತನದ ಒಂದು ಬಜೆಟ್ ಅದ. ಆ ಬಜೆಟನ್ನು ಮೀರಿ ನಾವು ಏನಾದರೂ ಕೊಟ್ಟಿವಿ ಅಂತಂದ್ರೆ, ಬಜೆಟ್ ನಾಳೆ ಅಕಸ್ಮಾತ್ ಏನೋ ಒಂದು ಕಾಯಿಲೆ ಬಂದಂಥ ಸಂದರ್ಭದಲ್ಲಿ ಮನೆಯೊಳಗೆ ಬಜೆಟ್ ಇಲ್ಲ ಅಂದ್ರೆ ನಾವು ಕಾಯಿಲೆ ಮಾಡ್ಕೊಳ್ಳೋದು ಹೆಂಗೆ? ಆ ರೀತಿಯಾಗಿ ಇವತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ 3,097 ಕೋಟಿ ರೂಪಾಯಿ ನಾವು ಇವತ್ತು ಬಜೆಟನ್ನು ಗಾತ್ರವನ್ನು ಮಾಡಿದ್ವಿ. ಅದನ್ನು ಮೀರಿ ಇವತ್ತಿನ ದಿವಸ ಇದನ್ನು ಕೊಟ್ಟಿರ್ತಕ್ಕಂಥ ಯೋಜನೆ ನೋಡಿದಾಗ ಕೊಡಬಾರ್ದಂತೇನಿಲ್ಲ. ಎಲ್ಲ ಸರ್ಕಾರಗಳು ಜನರಿಗೆ ಆ ಯಶೋತ್ತರಗಳನ್ನು ಈಡೇರಿಸುವಂಥದ್ದು ಅವರ ಕರ್ತವ್ಯ. ಈಗಾಗಲೇ ಸನ್ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಯಡಿಯೂರಪ್ಪಾಜಿಯವರು ರೈತರ ಖಾತೆಗೆ 4,000 ರೂಪಾಯಿ ಕೊಡ್ತಕ್ಕಂಥ ಯೋಜನೆಯನ್ನು ಮಾಡಿದರು. ಅಂಥ ಯೋಜನೆಗಳನ್ನು ಸರ್ಕಾರದ ಪೂರ್ವಕವಾಗಿರ್ತಕ್ಕಂಥ ಬಜೆಟನ್ನು ಮಂಡನೆ ಮಾಡಿದಾಗ ಸರ್ಕಾರದಲ್ಲಿರ್ತಕ್ಕಂಥ ಸರಿಯಾದ ರೀತಿಯೊಳಗೆ ನಡ್ಕೊಂಡು ಹೋಗುವಂಥದ್ದನ್ನು ಮಾಡಿದರೆ ಪೂರಕವಾಗಿರ್ತದೆ. ಇವತ್ತು ಬಜೆಟ್ ಗಾತ್ರವನ್ನು ಮೀರಿ ಪಂಚ ಯೋಜನೆ ಕೊಟ್ಟಿರ್ತಕ್ಕಂಥ ನೋಡಿದಾಗ ಇವತ್ತು ಗುಂಡಿ ಮುಚ್ಚಲಿಕ್ಕೂ ಸಹಿತ ಸರ್ಕಾರ ಕಡೆ ದುಡ್ಡಿಲ್ಲ. ಸರ್ಕಾರದ ಇವತ್ತು ಅಂಗನವಾಡಿ ಆಶಾ ಕಾರ್ಯಕರ್ತರಿಗೆ ಸಹಿತ ಪಗಾರ 5 ತಿಂಗಳ ಸಹಿತ ಪಗಾರ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ. ಇವತ್ತು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಮತ್ತು ಇವತ್ತು ಪಂಚ ಯೋಜನೆ ಮುಖಾಂತರವಾಗಿ ಕರ್ನಾಟಕದ 3 ಸ್ಥಾನವನ್ನು ಗೆದ್ದೀವಿ ಅಂತ ಇವತ್ತು ಹಮ್ಮಿನೊಳಗದಾರೆ ಕಾಂಗ್ರೆಸ್ನವರು. ಆದರೆ ಅದೇ ಮಹಾರಾಷ್ಟ್ರದೊಳಗೆ ಇದಕ್ಕಿಂತ ಹೆಚ್ಚು ಘೋಷಣೆ ಮಾಡಿದ್ರಲ್ಲ, ತಲ್ಯಾಕೆ ಇರಲಿಲ್ಲ. ಓಕೆ, ಈಗ ಮಲ್ಲಣ್ಣವ್ರು ಹೇಳ್ತಾ ಇದ್ದಾರೆ, ರಾಜಮಣಿ ಅವರೇ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು, ಆದರೆ ಕಾಂಗ್ರೆಸ್ ಸರ್ಕಾರ ಹಾಸಿಗೆ ಮೀರಿ ಕಾಲು ಚಾಚ್ತಾರೆ.
ಆ ಥರ ಏನು ನಾವು ತಿಳ್ಕೊಂಡದ್ದು ಅವ್ರಿಗೆ ಅಂಕಿ ಸಂಖ್ಯೆ ಏನಾದ್ರು ಕೊರತೆ ಇರಬೇಕು, ಅದ್ರ ಬಗ್ಗೆ ಮಾಹಿತಿ ತೊಗೋಬೇಕಾಗತ್ತೆ. ಯಾಕಂದ್ರೆ ಬಜೆಟ್ ಆದ 3,11,000 ಕೋಟಿ ಅನ್ನೋದು ಎವ್ರಿ ಇಯರ್ ಹಾಕಿರ್ತೈತಿ. ಆ ಬಜೆಟಕ್ಕೆ ಏನೈತಿ ಒಂದು 15% ರಿವೈಸ್ ಆದ್ರೆ ಟೋಟಲಿ ಬಜೆಟದ ಗಾತ್ರ ಏನಂತಂದ್ರೆ 60,000 ಕೋಟಿ ಗಾತ್ರ ಆಕೈತಿ. 60,000 ಕೋಟಿ ಗಾತ್ರಕ್ಕೆ ಏನೈತಿ ಇವಾಗ ಇಲ್ಲಿ ಒಂದು ಮಾತು ಹೇಳ್ಬೇಕಂದ್ರೆ 15% ಜಾಸ್ತಿ ಆತಂದ್ರೆ ನೀವು ಲೆಕ್ಕ ಹಾಕಿ ತೆಗೀರಿ, 45,000 ಕೋಟಿ ಪ್ರತಿ ಇಯರ್ ರಿವೈಸ್ ಆಕೈತಿ. 15% ಯಾವುದೇ ಆಗಲಿ, ಯಾವುದೇ ಸರ್ಕಾರ, ನಮ್ಮ ಸರ್ಕಾರ ಇರಲಿ, ಯಾವುದೇ ಸರ್ಕಾರ ಇರಲಿ, ಇನ್ನೊಬ್ಬರ ಸರ್ಕಾರ ಇರಲಿ, ಪ್ರತಿ ವರ್ಷ ಏನು ಗಾತ್ರ ಇರ್ತೈತಲ್ಲ 3,11,000 ಕೋಟಿ ಏನು ಬಜೆಟ್ ಇರ್ತೈತಲ್ಲ ಅದಕ್ಕೆ 15% ರೀಚ್ ಆಕೈತಿ. ಅದು ರೀಚ್ ಆದ ಯಾಕೆ 3,11,000 ಸರ್ಕಾರ ನಡೀತಿರ್ತೈತಿ. 15% ಜಾಸ್ತಿ ಆದದ್ದಲ್ಲ, ಜಾಸ್ತಿ ಕೊಡಕತ್ತಾರ. ಆ ವಿಚಾರ ಲೆಕ್ಕ ಇಟ್ಕೊಂಡು 2 ವರ್ಷ ಆಗಿರ್ಬೋದು ತೊಂದರೆ. ಬಿಗಿನಿಂಗ್ ಏನೈತಿ ಇನಿಷಿಯಲ್ ಯಾವುದೋ ಆಗಲಿ ಎಲ್ಲೋಡು ಲಗ್ನ ಹಾಕೊಳ್ಳೋಣ ಇರ್ಬೇಕಂದ್ರೆ ಆಗೋದಿಲ್ಲ. ಸ್ವಲ್ಪ ಬೇಳೆ ಹತ್ಬೇಕಾದ್ರೆ ಸ್ವಲ್ಪ ಹಾಕವ. ಅದಕ್ಕೆ ನಾ ಏನು ಹೇಳ್ತೇನೆ, ಸ್ವಲ್ಪ ಆಗೈತಿ. ಆವಾಗ ಈಗ ಸರಿಪಡಿಸಕತ್ತಾರ ಅವರು. ಸರಿಪಡಿಸಲ್ಲ, ಸರಿನೂ ಆಗೈತಿ. ಈಗ ಅದು 15% ಅಂದ್ರೆ 3,11,000 ಕೋಟಿಗೆ ಇತ್ತು ನೋಡಿದ್ರೆ 1ನೇ ವರ್ಷಕ್ಕೆ ನಮಗೆ 45,000 ಕೋಟಿ ಅಲ್ಲಿ ರಿವೈಸ್ ಆಯ್ತು. ಆ ಬಳಕೆ ಏನೈತಿ 2ನೇ ವರ್ಷಕ್ಕೆ ಏನೈತಿ 45,000 ಕೋಟಿ ಅಂತಂದ್ರೆ 90,000 ಕೋಟಿ ಮತ್ತೆ ಜಾಸ್ತಿ ಉಳಿದೈತಿ. ಡೆವಲಪ್ಮೆಂಟ್ ಒಳಗೆ ಬೇಕಾದಾಗ ಅನುಕೂಲ ಐತಿ. ಆ ಬಳಕೆ ಕಣ್ಮುಂದೆ ತೋರಿಸಿದಂಥ ನಿದರ್ಶನ ನಾವು. ಆ ಬಳಕೆ ಏನೈತಿ ಎತ್ತಿನ ಹೊಳೆ ಯೋಜನೆ ಆಗಿರ್ಬೋದು, ಅವು ಇನ್ನುಳಿದ ಯೋಜನೆ ಆಗ್ಬೋದು, ಯಾವುದೂ ನಿಂತಿಲ್ಲ. ಅವ್ರು ಆ ಬಳಕೆ ಎಲ್ಲರೂ ಏನೈತಿ ಸುಮಾರು 4 ಜಿಲ್ಲೆ 130 ತಾಲೂಕುಗಳಿಗೆ ಎಲ್ಲರಿಗೂ ಅನುಕೂಲ ಆದಂಥ ವಿಷಯ ಐತೆ. ಅದು ಎಲ್ಲೂ ಏನು ಯಾವ ಬಿಜೆಪಿ ಅವರಿಗೆ ಈ ಆಯೋಗದ ಬಗ್ಗೆ ಮಾಹಿತಿ ಇಲ್ಲ ಅಂತೀರಾ? ಇಲ್ಲ ಅಲ್ಲ, ಅವ್ರಿಗೆ ಏನಾದರೂ ಕೊರತೆ ಆಗಿತ್ತು. ಇದು ನನಗನ್ಸಿದ ಮಟ್ಟಿಗೆ ಇದು ಬಜೆಟದ್ದು ರಿವೈಸು 15% ರಿವೈಸ್ ಆಕೈತೆ ಅನ್ನೋದು ಕೊರತೆ ಐತೆ ಅನಿಸುತ್ತೆ ನನಗೆ. ಯಾಕಂದ್ರೆ ಎವ್ರಿ ಇಯರ್ ನಮ್ಮ ರಾಜ್ಯದ ಬಜೆಟ್ ಪ್ರತಿ ಬಜೆಟಿಗೆ 15% ರಿವೈಸ್ ಆಕೈತೆ. ಎವ್ರಿ ಇಯರ್ ನಾನು ಸರ್ಕಾರ ಇದ್ದಾಗ ಅಂತಲ್ಲ, ಯಾವುದೇ ಸರ್ಕಾರ ಇದ್ದಾಗ ಪ್ರತಿ ವರ್ಷ ಇದ್ದ ಬಜೆಟ್ಗೆ 15% ರಿವೈಸ್ ಆಕೈತೆ. ಆ ರಿವೈಸ್ ಬಜೆಟನ್ನು ತೊಗೊಂಡು ಮಾಡಿದ್ರೆ ಸಾಕು. ಇವತ್ತು ನಮಗೆ ಶಕ್ತಿ ಯೋಜನೆ ಒಳಗೆ ಒಂದು 35,000 ಕೋಟಿ ಬೇಕಾ? ಆ ಬಳಕೆ ಇದ್ರ ಯೋಜನೆ ಈಗ ನೋಡಿ ಯಾವುದು ಈ ಶಕ್ತಿ ಯೋಜನೆ. ಮತ್ತೆ ಮಾತಾಡ್ತೀನಿ. ಒಬ್ರು ಕಾಲರ್ ಹಿಡಿದ್ದಾರೆ. ಸವಿತಾ ಮೇಡಮ್ ನಮಸ್ತೆ. ಸವಿತಾ ಮೇಡಮ್ ನಮಸ್ತೆ. ನಮಸ್ತೆ ಸರ್, ಹೇಳಿ ಮೇಡಮ್. ಇವತ್ತು ಏನು ಗ್ಯಾರಂಟಿಗಳಿದಾವಲ್ಲ, ಸರ್ಕಾರದ ಗ್ಯಾರಂಟಿಗಳು, ಇದು ಸರ್ಕಾರಕ್ಕೆ ಪೂರಕನ ಅಥವಾ ಮಾರಕನ ಅಂತ? ಸರ್ ನೋಡಿ ಸರ್, ಗ್ಯಾರಂಟಿ ಯೋಜನೆಗಳನ್ನ ಯಾರು ವಿರೋಧಿಸ್ತಾರಲ್ಲ ಗೊತ್ತಿಲ್ಲ ಸರ್ ನನಗೆ. ಆದ್ರೆ ನಾನಂತೂ ಮನ್ನಿಸ್ತೀನಿ. ಹೇಗೆ, ಯಾವ ರೀತಿಯಾಗಿ, ಏನು ಹೇಳ್ಬೋದು ಅಂತ? ಸರ್ ನೋಡಿ, ಗೃಹಲಕ್ಷ್ಮಿ ಮತ್ತು ಯುವ ನಿಧಿ, ಗೃಹ ಜ್ಯೋತಿ, ಶಕ್ತಿ ಯೋಜನೆ, ಅನ್ನಭಾಗ್ಯ, ಈ ಪಂಚ ಯೋಜನೆಗಳನ್ನ ಸರ್ಕಾರ ಜಾರಿಗೆ ತಂದಿದೆ. ಗೃಹಲಕ್ಷ್ಮಿ ಯೋಜನೆಯಿಂದ ಎಷ್ಟೋ ಬಡ ಜನರು ತಮಗೆ ಬೇಕಾದಂತ ಒಂದು ಬೇಸಿಕ್ ನೀಡ್ಸ್ ಅಂದ್ರೆ ತಮಗೆ ಏನೇನ್ ಬೇಕೋ ಅದನ್ನ ತಗೋತಾ ಇದ್ದಾರೆ. ಉದಾಹರಣೆ ಅಂತಂದ್ರೆ ಸ್ವಲ್ಪ ಜನ ಅಂತಂದ್ರೆ ಬಟ್ಟೆ ಅಂಗಡಿ, ಗೋಕಾಕ್ನಲ್ಲಿ ಒಂದು ಬಟ್ಟೆ ಅಂಗಡಿನ ಓಪನ್ ಮಾಡಿದ್ರು. ಆಮೇಲೆ ಒಂದ್ ತಾಯಿ ಅವ್ರ ಮಗನಿಗೆ ಒಂದ್ ಬೈಕ್ ನ ಕೊಡ್ಸಿದ್ರು ಗೃಹಲಕ್ಷ್ಮಿ ಹಣದಿಂದ. ಹಾಗೆ ಒಂದು ನಿಮ್ಗೆಲ್ಲ ಗೊತ್ತೇ ಇರ್ಬೋದು ಸರ್, ರೀಸೆಂಟ್ ಆಗಿ ಒಂದು 2-3 ಮಂತ್ಸ್ ಹಿಂದೆ ಒಂದು ಘಟನೆ ಆಗಿತ್ತು. ಘಟನೆ ಅಂತಲ್ಲ, ಒಬ್ರು ಅಜ್ಜಿ ಇಡೀ ಊರಿಗೆನೆ ಹೋಳಿಗೆ ಊಟ ಹಾಕ್ಸಿದ್ರು. ಕಣ್ಣಿನ ಆಪರೇಷನ್ ಅನ್ನು ಮಾಡಿಸ್ಕೊಂಡ್ರು, ಮಗನಿಗೆ ಬೈಕ್ ಅನ್ನ ಕೊಡಿಸಿದ್ರು. ಇಂಥ ಸಾಕಷ್ಟು ನಿದರ್ಶನಗಳನ್ನು ನಾವು ನೋಡ್ತೀವಿ. ಆದರೆ ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಇದರಿಂದ ಆರ್ಥಿಕ ಹೊಡೆತ ಬೀಳ್ತಾ ಇದೆ. ಈ ಯೋಜನೆಗಳು ಸರಿಯಾಗಿ ಅನುಷ್ಠಾನಕ್ಕೆ ಬರ್ತಾ ಇಲ್ಲ. ಇನ್ನು ಗೃಹಲಕ್ಷ್ಮಿ ಯೋಜನೆಗಳಲ್ಲಿ ಕೆಲವೊಂದಿಷ್ಟು ಕಂತಿನ ಹಣಗಳು ಬಾಕಿ ಇದೆ. ಶಕ್ತಿ ಯೋಜನೆಯಿಂದ ಬಸ್ನಲ್ಲಿ ಗಂಡಸರಿಗೆ ಸರಿಯಾಗಿ ಪ್ರಯಾಣ ಮಾಡ್ಲಿಕ್ಕೆ ಆಗ್ತಿಲ್ಲ. ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇರುವಂಥ. ಸವಿತಾ ಅವ್ರ ಧ್ವನಿ ಕೇಳಿಸ್ತಾ ಇದೆಯಾ? ಅದೇ ಏನು ಹೇಳ್ತೀರಿ ಇತ್ತೆಲ್ಲ ಬಗ್ಗೆ? ಕೆಲವೊಂದಿಷ್ಟು ಸಾರ್ವಜನಿಕರು ಕೂಡ ವಿರೋಧವನ್ನು ಮಾಡ್ತಾ ಇರೋದು, ಅಭಿವೃದ್ಧಿ ಕುಂಠಿತ ಆಗ್ತಾ ಇರುವಂಥದ್ದು. ಸರ್ ರಾಷ್ಟ್ರೀಯ ನಾಯಕರು ಹೇಳಿದಾರಲ್ಲ. ಓಕೆ, ಧನ್ಯವಾದ ಸವಿತಾ. ತಮಗೆ ಮತ್ತೆ ನಾನು ಸಂಪರ್ಕವನ್ನು ಮಾಡ್ತೇನೆ. ಧನ್ಯವಾದಗಳು ಸರ್. ಹೇಳಿ ಸರ್, ಏನು ಸರ್? ರಾಷ್ಟ್ರೀಯ ನಾಯಕರೇ ಸನ್ಮಾನ್ಯ ಶ್ರೀ ಖರ್ಗೆ ಸಾಹೇಬರು ಹೇಳಿದ್ದಾರೆ, ನೀವು ಮಾಡ್ತಾ ಇರುವಂಥದ್ದು ಸರ್ಕಾರಕ್ಕೆ ಮಾರಕ ಅನ್ನುವಂಥದ್ದನ್ನು ಅವರು ಹೇಳಿದಾಗ ಇವತ್ತು ನಾನು ಹೇಳ್ತಾ ಇದ್ದೀನಿ. ಇವತ್ತು ಉದಾಹರಣೆಗೆ ಹೇಳ್ಬೇಕಂತಂದ್ರೆ, ಇವತ್ತು ಏನು ಯೋಜನೆಯನ್ನು ಕೊಡ್ತಾರಲ್ಲ, ಯೋಜನೆ ಕೊಡಬಾರ್ದು ಅಂತ ನಮ್ದೇನು ವಿರೋಧ ಇಲ್ಲ, ಕೊಡೋದು ಪ್ರಶ್ನೆ ಇಲ್ಲ. ಬಟ್ ಆದ್ರೆ ಅದನ್ನು ನಾವು ಯಾವ ರೀತಿಯನ್ನು ಕೊಡಬೇಕು ಅನ್ನೋದನ್ನು ನಾವು ಮುಂಚಿತವಾಗಿ ಅದನ್ನು ಯೋಚನೆ ಮಾಡಿ ಕೊಡ್ಬೇಕಲ್ಲ. ಅಧಿಕಾರಕ್ಕೆ ಬರೋದು ಯಾವುದೇ ಇಂಪ್ಲಿಮೆಂಟ್ ರಾಜ್ಯಕ್ಕೆ ಕೊಡ್ಬೇಕಂತ ಅಧಿಕಾರಕ್ಕೆ ಬರೋಗೋಸ್ಕರ ಬಿಟ್ಟಿದ್ದಾರೆ. ಇದರೊಳಗೆ ಪ್ರಶ್ನೆ ಬರಬೇಕು. ಸರ್, ಕಾಂಗ್ರೆಸ್ಸಿನ ಸರ್ಕಾರ ಡೆವಲಪ್ಮೆಂಟ್ ಹೇಳ್ರಿ, ಅವ್ರು ಏನು ಯೋಜನೆ ತಗೊಂಡ್ರ ಗ್ರಾಮ ಪಂಚಾಯತಿ ಒಳಗೆ NREGಗೆ ಕರ್ನಾಟಕದ ಪಾಲವನ್ನ ತುಂಬಿ ಕೇಂದ್ರ ಸರ್ಕಾರದ 75% ಅನುದಾನ ಇವತ್ತು ತೊಗೊಳಕ್ಕಾಗ್ತಾ ಇಲ್ಲ.
ಸರ್ ಇದು ಜೊತೆಗೆ ಕೇಂದ್ರ ಸರ್ಕಾರದವರು JPTP ಚುನಾವಣೆ ಇವತ್ತು ಎಲ್ಲಾ ಶಾಸಕರು ಅವರ ಸರ್ಕಾರದ ಶಾಸಕರು, ಕೇಂದ್ರ ಸರ್ಕಾರದವ್ರು ಎಲ್ಲಿ ಮಟ್ಟ ಅವರ ಸರ್ಕಾರದ ಶಾಸಕರು ಬೇಜಾರಾಗಿರ್ತಕ್ಕಂಥದ್ದು. ಬೇಜಾರಲ್ಲ, ಕೇವಲ ಒಂದು ವರ್ಷಕ್ಕೆ 2 ಕೋಟಿ ರೂಪಾಯಿ ಅನುದಾನ ಬರ್ತದೆ ಶಾಸಕರ ನಿಧಿ. ಇವತ್ತಿನವರೆಗೂ ಸಹಿತ ಶಾಸಕರ ನಿಧಿ ಕೇವಲ ಒಂದು ಗುಡಿ ಗುಡ್ಡಾರಿಗೆ ಆಗಿರ್ಬೋದು, ಸಮುದಾಯ ಭವನಕ್ಕೆ ಆಗಿರ್ಬೋದು, ಒಂದು ಕೊಡುವಂತ ಯೋಗ್ಯತೆ ಕಾಂಗ್ರೆಸ್ ಶಾಸಕರಲ್ಲಿ ಉಳಿದಿಲ್ಲ ಇವತ್ತಿನ ದಿವಸ. ಸರ ಈಗ ಅದು ಎಲ್ಲಿ ಕೊಟ್ಟಿಲ್ಲ ಅದನ್ನ ಹೇಳ್ರಿ ಸರ್. ಲಾಸ್ಟ್ ಟೈಮ್ ಬಿಸ್ತಿ ತಗದ್ ನೋಡ್ರಿ, 92 ಸಂವಿಧಾನ ಭವನ ಮಾಡಿ, ಇದು ಅಂಬೇಡ್ಕರ್ ಭವನ 92 ಮಾಡಿಕೊಟ್ಟಿವಿ ನಾವು. ಹಿಂದಿಂದ ಹೇಳ್ಬೇಡ್ರಿ, ಸರ್ಕಾರದಾಗ ಕಾಂಗ್ರೆಸ್ ಸರ್ಕಾರ ನಿಮ್ಮ ಸರ್ಕಾರ ಬಂದ ತಾಲೂಕಿಗೆ 2800 ಕೋಟಿ ಅನುದಾನ ತೊಗೊಂಡಿದ್ದೀವಿ ನಾವು. ನಿಮ್ಮ ಸರ್ಕಾರ ಸರ್ಕಾರದಿಂದ 500 ಕೋಟಿ ಕಳೆದ ವಿಚಾರಗಳನ್ನ ಅವ್ರು ಹೇಳ್ತಾ ಇಲ್ಲ. ಒಂದೂವರೆ ವರ್ಷದೊಳಗೆ ನೀವೇನ್ ಮಾಡಿದ್ರಿ? ಅನುದಾನ ಉದ್ಘಾಟನೆ ಮಾಡಿದ್ರಿ? ನನಗೆ ಅಂಕೆ ಸಂಖ್ಯೆಗಳನ್ನು ಕೊಡಿ. ಅಭಿವೃದ್ಧಿ ಕಾರ್ಯಗಳು ಏನಾಗಿದೆ ಅಂತಂದ್ರೆ ಇಲ್ಲ ಸರ್, ಯಾವುದೋ ಆಗಲಿ ಒಂದು ಯಾವುದೋ ಪ್ಲಾನ್ ಶಾಸಕರ ಅನುದಾನ ಇಲ್ಲ, 15 ಹಣಕಾಸಿನ ಯೋಜನೆ ಬರ್ತಕ್ಕಂಥ ದುಡ್ಡಿಲ್ಲ. ಇವತ್ತು 1.5 ವರ್ಷದಿಂದ ಕಾಂಟ್ರಾಕ್ಟರ್ಗಳು ಕಕ್ಕಾಬಿಕ್ಕಿಯಾಗಿ ಇನಿಷಿಯಲ್ ಒಳಗೆ ಜೊತೆಗೆ ಅಂಗನವಾಡಿ ಆಶಾ ಕಾರ್ಯಕರ್ತರಿಗೆ 5 ತಿಂಗಳಿಂದ ಮೊಟ್ಟೆಯನ್ನು ಕೊಡ್ತಿರ್ತಕ್ಕಂಥ ಹಾಕ್ಬೇಕಂತಂದ್ರೆ ಯಾವುದೋ ಆಗಲಿ ಇಲ್ಲ ನೋಡ್ರಿ, ಯಾವುದೇ ಒಂದು ಮನೆ ನಡಿಬೇಕಾದ್ರೆ ಸಡ ಬಿಗಿನಿಗೆ ಎಲ್ಲಾನು ತಗೊಂಡ್ ಬಂದು ಸಂತಿ ಮಾಡಕ್ ಆಗುದಿಲ್ಲ. ಈಗ ಮೊಟ್ಟೆ ಘೋಷಣೆ ಮಾಡಿದಾರೆ. ಇವತ್ತು 5 ತಿಂಗಳಾದ್ರೂ ಸಹಿತ ಮೊಟ್ಟೆ ಹಣವನ್ನು ಕೊಡಕ್ ಆಗ್ತಾ ಇಲ್ಲ ಸರ್ಕಾರಕ್ಕೆ. ಮಕ್ಕಳಿಗೆ ಕೊಡ್ತಿರ್ತಕ್ಕಂಥ ಮೊಟ್ಟೆ ಹಣವನ್ನು ಕೊಡಕ್ ಆಗ್ತಾ ಇಲ್ಲ. ಆದರೆ ಮಲ್ಲಣ್ಣವ್ರೆ, ನಾನು ನಿಮ್ಗೊಂದು ಪ್ರಶ್ನೆಯನ್ನು ಕೇಳ್ತೀನಿ. ಇವತ್ತು ನೀವು ಆ ಸರ್ಕಾರದಲ್ಲಿ ದುಡ್ಡಿಲ್ಲ, ಹೀಗಾಗಿ ಕುಂಠಿತ ಆಗ್ತಾ ಇದೆ ಅಭಿವೃದ್ಧಿ, ಎಲ್ಲ ಗ್ಯಾರಂಟಿಗಳಿಗೆ ಹೋಗ್ತಾ ಇದೆ. ದುಡ್ಡಿಲ್ಲ ಪ್ರಶ್ನೆ ಇಲ್ಲ ಸರ್. ಕೊನೆ ತಿಂಗಳು ಮಟ್ಟ ಪದಾನ ಇಲ್ಲ. ಅವ್ರೇನ್ ಹೇಳ್ತಾ ಇದ್ದಾರೆ, ದುಡ್ಡಿಲ್ಲ ಪದಾನ. ಈಗ ಅವರ ವಾದ ಏನಂತಂದ್ರೆ ಬಿಜೆಪಿ ಅವರಿಗೆ ಜನರ ಬಳಿ ಹೋಗ್ಲಿಕ್ಕೆ ಯಾವುದೇ ರೀತಿಯಾದಂಥ ಒಂದು ಏನೂ ಮಾರ್ಗ ಇಲ್ಲ, ಈ ಗ್ಯಾರಂಟಿಯನ್ನು ಇಟ್ಕೊಂಡು ಆಗ ಹೋಗ್ತಾ ಇದ್ದಾರೆ. ಈ ಗ್ಯಾರಂಟಿಯಿಂದ ಏನೂ ತೊಂದರೆ ಆಗ್ತಾ ಇಲ್ಲ, ಸರ್ಕಾರ ಚೆನ್ನಾಗಿ ನಡೀತಾ ಇದೆ, ಅಭಿವೃದ್ಧಿ ಕಾರ್ಯಗಳಾಗ್ತಾ ಇದೆ. ಬಿಜೆಪಿ ಅವರಿಗೆ ಮಾತಾಡ್ಲಿಕ್ಕೆ ಒಂದು ಮಂತ್ರ ಇದು ಅಂತ. ಸಿದ್ದರಾಮಯ್ಯ ಸಾಹೇಬರು ಅಧಿಕಾರಕ್ಕೆ ಬಂದ ನಂತರ SCP TSP ಹಣವನ್ನ ಏನು ಹಿಂದುಳಿದ ವರ್ಗ ಮತ್ತು ದೀನದಲಿತರ ವರ್ಗ ನಾವು ಏನಂತಿದ್ರು, SCP TSP ಹಣವನ್ನ ಅವರು ಸರ್ಕಾರ ಬೊಕ್ಕಸಕ್ಕೆ ಯಾಕೆ ವಾಪಸ್ ತೆಗೆದುಕೊಂಡ್ರು? ಅದಲ್ಲದೆ ಭಾಗ್ಯಲಕ್ಷ್ಮಿ ಹಣ ಇವತ್ತು ಬಾಂಡ, ಭಾಗ್ಯಲಕ್ಷ್ಮಿ ಮಕ್ಕಳು ಇವತ್ತಿನ ದಿವಸ ಬಾಂಡನ್ನು ಇಟ್ಟಿರ್ತಕ್ಕಂಥದ್ದು, ಭಾಗ್ಯಲಕ್ಷ್ಮಿ ಯಡಿಯೂರಪ್ಪನವ್ರು ಮಾಡಿರ್ತಕ್ಕಂಥ ಭಾಗ್ಯಲಕ್ಷ್ಮಿ ಬಾಂಡನ್ನ ರಿಟರ್ನ್ ಮಾಡಕ್ ಇಲ್ಲಿ ವಿಚಾರ ಬಗ್ಗೆ ಜನರು ಒಳ್ಳೆತನದ ಬಗ್ಗೆ ಮಾತಾಡ್ತಾರ. ಇನ್ನೊಂದು ವಿಚಾರ ತಗೊಂಡ್ರಂತಂದ್ರ ಅಕ್ಕಿ ಇದ್ರು ಅಕ್ಕಿ ಕೊಡ್ಲಿಲ್ಲ ಇವ್ರ. ಇವತ್ತು ಆ ಪರವಾಗಿ ನಾವು ದುಡ್ಡು ಹಾಕಾಕತ್ತೀವ, ಅದನ್ನ ಅವ್ರಿಗೆ ಜನರ ಬಗ್ಗೆ ಕಾಳಜಿ ಇಲ್ಲ. ಅಕ್ಕಿ ಕೊಡ್ಬೋದಾಗಿತ್ತಲ್ಲ, ಕೊಡೋಲ್ಲ ಹಾಕಿತ್ತಿಲ್ಲ, ಎಲ್ಲ ರೀತಿ ಇತ್ತಿಲ್ಲ. ಇದು ಅನ್ನಭಾಗ್ಯ ಯೋಜನೆ ಒಳಗೆ 50 ಮಟ್ಟ ದುಡ್ಡು ಹಾಕಾಕತ್ತಾರ. ಎಲ್ಲಾನು ಕೊಟ್ಟು ಇದು ಮಾಡಿ ಅಕ್ಕಿ ನಮ್ದು ಹೆಸರು ನಿಮ್ದು ಇಲ್ಲ. ನಾವು ಪೂರ್ವಕವಾಗಿ 10 ಕೆಜಿ ಕೊಡ್ತೀವಲ್ಲ, ನಿಮ್ಗೆ ನೋಡಕ್ಕಾಗ್ಲಿಲ್ಲ, ನೋಡಕ್ಕಾಗ್ಲಿಲ್ಲ. ನಾವು ದುಡ್ಡು ಅಕ್ಕಿ ಇದ್ರು ಅಕ್ಕಿ ಕೊಡುದಿಲ್ಲ ಅನ್ನೋ ವಾದ ಮಾಡಿದ್ರಿ. ಅದಕ್ಕೆ ಪರವಾಗಿ ನಾವು ಏನೈತಿ 270 ಹಾಕಕತ್ತಲ್ಲ, ಅದನ್ನು ಈ ವಿಷಯದಾಗ ತಗೊಂಡ ಜನರ ಪರ ಮಾತಾಡ್ತೀವಿ, ಜನರಿಗೆ ಅನುಕೂಲ ಆಗುವಂತ ಆಯ್ತು. ಈಗ ಮೋದಿ ಸರ್ಕಾರದವರು ಸೀಮಿತವಾಗಿ ₹170 ಅದನ್ನ ಅಕ್ಕಿಲ್ಲ ನಾವು ದುಡ್ಡು ಹಾಕಕತ್ತೀವಿ. ಬ್ಯಾಡಪ್ಪ ನಮ್ಮ ಕಡೆ ಯಾಕೆ ಐತಿ ಒಳ್ಳೆ ಕೆಲ್ಸಕ್ಕೆ ಇಲ್ಲ ನೋಡು, ಎಲ್ಲ ಒಳ್ಳೆ ಕೆಲಸ ಕೈ ಜೋಡಿಸ್ಬೇಕಾಗ್ತಂದ್ರೆ ನಾವು ಕೈ ಜೋಡಿಸ್ತೀವಿ ಅನ್ಬೇಕಾಗಿತ್ತು. ಅಕ್ಕಿ ಕೊಡ್ತಾ ಇಲ್ಲ. ಇವ್ರೆಲ್ಲಾರಿಗೆ ಇದು ಮಾಡ್ಕೊಂಡಿಲ್ಲ, ಗಿಟ್ಟಿಸ್ಕೊಂಡಿರ್ತಾರ. ಡಿಪಾಸಿಟ್ ಒಂದು ವಿರಾಮವನ್ನು ತಗೋತೀನಿ. ವಿರಾಮದ ನಂತರ ಮತ್ತೆ ಈ ಚರ್ಚಾಕೂಟ ಮುಂದುವರಿಲಿದೆ. ಇದು ಜನರಿಗಾಗಿ, ಜನರಿಗೋಸ್ಕರ, ಜನರೇ ನಡೆಸುವ ಬುಲೆಟಿನ್. ನೀವು ಜನಪರ ಧ್ವನಿಯಾಗುವಿರಾ? ಬನ್ನಿ, ನಿಮ್ಮ ಧ್ವನಿಗೆ ನಾವು ವೇದಿಕೆಯಾಗ್ತೀವಿ. ಬನ್ನಿ, ಜನರ ಧ್ವನಿಯನ್ನ ಆಡಳಿತ ವರ್ಗಕ್ಕೆ ತಲುಪಿಸೋಣ. ಬ್ರೇಕ್ನ ನಂತರ ಮತ್ತೆ JBM ನ್ಯೂಸ್ಗೆ ಸ್ವಾಗತ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಪ್ರದೀಪ್ ಅಂತ ಹೇಳಿ. ಪ್ರದೀಪ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಈಗ ಗ್ಯಾರಂಟಿ ಯೋಜನೆಗಳಿದಾವಲ್ಲ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಯೋಜನೆ, ಹೀಗೆ ಇದು ಸರ್ಕಾರಕ್ಕೆ ಪೂರಕವಾಗ್ತಾ ಇದೆಯಾ, ಮಾರಕವಾಗ್ತಾ ಇದೆಯಾ? ಸರಿ, ಸರ್ಕಾರಕ್ಕೆ ಮೊದಲಿನ ಮಾರಕನೇ. ಯಾವ ರೀತಿ ಮಾರಕ ಅಂತೀರಿ ಪ್ರದೀಪ್ ಅವರೇ? ಈಗ ಒಂದು ರಾಜ್ಯದ ಆರ್ಥಿಕ ಸ್ಥಿತಿ ಸರಿಯಾಗಿ ನಡೀತಾ ಇಲ್ಲ,
ರಾಜ್ಯದ ಬೊಕ್ಕಸಕ್ಕೆ ನಷ್ಟ ಆಗ್ತಾ ಇದೆ. ಎರಡನೇದಾಗಿ ಈ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ. ಇಡೀ ರಾಜ್ಯದ ಜನರಿಗೆ ಗೊತ್ತು, ಸರ್ಕಾರಕ್ಕೆ ಗೊತ್ತು ಇದು. ಓಕೆ. ಸೊ ಈ ರೀತಿ ಆದ್ರೆ ರಾಜ್ಯ ಮುಂದೊಂದ್ ದಿನ ಬಹಳ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಸುವಂತ ಪರಿಸ್ಥಿತಿ ಬರ್ತದೆ. ಯಾಕಂದ್ರೆ ಈಗ ನೀವು ಸುಮಾರು ದಿನಗಳಿಂದ ನೋಡ್ತಾ ಇದ್ರಿ, 1 ವರ್ಷ ಆಯ್ತು ಅನ್ಸತಿ ಈ ಸರ್ಕಾರ ಬಂದ ನಂತರ. ಓಕೆ. ಗ್ಯಾರಂಟಿ ಯೋಜನೆಗಳು ನಾವು ನುಡಿದಂತೆ ನಡೆದಿದ್ದೇವೆ, ಅದು ಇದು ಅಂತ ಹೇಳ್ತಾರೆ ಸರ್ಕಾರದವರು. ಬಟ್ ನಿಜವಾಗಿಯೂ ಸಹ ಗ್ಯಾರಂಟಿ ಯೋಜನೆಗಳ ಒಂದು ಪರಿಣಾಮ ದುಷ್ಪರಿಣಾಮ ಯಾವ ರೀತಿ ಜನರ ಮೇಲೆ ಬೀಳ್ತದೆ ಅಂತ ಸರ್ಕಾರಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ, ಅದನ್ನ ನಮಗಂತೂ ಇದುವರೆಗೆ ತಿಳಿತಾ ಇಲ್ಲ. ಓಕೆ, ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ನಮ್ಮ ಕಾಂಗ್ರೆಸ್ ಮುಖಂಡರು ತಮ್ಮ ಜೊತೆ ಮಾತನಾಡ್ತಾರೆ. ಸರ್, ಹೇಳ್ತಾರೆ ಇವರು ನುಡಿದಂತೆ ನಡೆದಿದ್ದೇವೆ, ಆದರೆ ರಾಜ್ಯ ಸರ್ಕಾರಕ್ಕೆ ತೊಂದರೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ದೂರದೃಷ್ಟಿಯಿಂದ ವಿಚಾರ ಮಾಡಿದರೆ ಈ ಗ್ಯಾರಂಟಿಗಳು ಸರ್ಕಾರಕ್ಕೆ ಮಾರಕ ಆಗುತ್ತೆ. ತೊಂದರೆ ಅನ್ನುವಂಥ ಪರಿಸ್ಥಿತಿ ಏನು ಉದ್ಭವ ಆಗಿಲ್ಲ. ಈಗ ಏನಂತ ಈಗ ನೋಡ್ರಿ, ಈಗ ನಮ್ಮ ಇಡೀ ದೇಶದಾಗ ನಮ್ಮ ಕರ್ನಾಟಕದ GDP ಗ್ರೋತ್ ಆಗೈತಿ, ರಿವೈಸ್ ಆಗೈತಿ. ಯಾವ ಕಾರಣಕ್ಕಂದ್ರೆ ಆ ಜನರ ದುಡ್ಡನ್ನ ಜನರಿಗೆ ಅನುಕೂಲ ಮಾಡಿದ್ರೆ ಅದು ಮಾರ್ಕೆಟ್ನಾಗಿತ್ತು, ಮಾರ್ಕೆಟ್ಲಿಂದ ಹೊಳಿದು ಬೇಕಾದ್ರೆ ನೋಡಿ ತೆಗೆದು ನೋಡಿ ಸ್ಟ್ಯಾಟಿಸ್ಟಿ ತೆಗೆದು ನೋಡ್ರಿ. ಪ್ರತಿ ಕುಟುಂಬಕ್ಕೂ ಕೊಡುವಂತ ಆರ್ಥಿಕ ಪರಿಸ್ಥಿತಿ ಪುಕ್ಷಟಿ ಕೊಡ್ತೀವಿ ಅಂತೀರಿ. ಇವತ್ತು ಕೈಮಗ್ಗದಾಗಿರ್ಬೋದು, ಇಂಡಸ್ಟ್ರಿಯಲ್ ಆಗಿರ್ಬೋದು, ಇವತ್ತು ದೊಡ್ಡ ದೊಡ್ಡ ಮನೆತನದ ಇವತ್ತು ಅಂಗಡಿ ಕಿರಾಣಿ ವ್ಯಾಪಾರಸ್ಥ ಕಮರ್ಷಿಯಲ್ 2 ಪಟ್ಟಿನ ರೇಟ್ ಯಾಕೆ ಹೆಚ್ಚಿರಿ? ಕಮರ್ಷಿಯಲ್ KEB ರೇಟ್ ಯಾಕೆ ಹೆಚ್ಚಿರಿ? ಕರೆಂಟ್ ಬಿಲ್ ಯಾಕೆ ಹೆಚ್ಚಿದ್ರಿ? ಇದು ಜನರ ಪರವಾಗಿ ಒಂದು ಕಡೆಯಿಂದ ಕೊಟ್ಟು ಒಂದು ಕಡೆ ಕಿತ್ಕೊಳ್ಳುವಂತ ಕೆಲಸ ನಿಮ್ಮ ಸರ್ಕಾರ ಮಾಡ್ತಾ ಇದೆ. ಮೊನ್ನೆ ಆದ ಎಲೆಕ್ಷನ್ ಒಳಗಂತ ನಿಮ್ಗೆ ರಿಸಲ್ಟ್ ಸಿಕ್ಕೈತಿ, ಅದು ಪಟ್ಟದಲ್ಲೇ ಬಂದೈತಿ. ಜನರು ದಯವಿಟ್ಟು ಜನರು ಪದ ವಿರೋಧ ನಮ್ ಸರ್ಕಾರ ಯಾವುದೇ ಸರ್ಕಾರ ಆಡಳಿತ ಕೆಲಸ ಮಾಡೋದು. ನಿಮ್ದು ಆಡಳಿತ ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡ್ತಾರೋ, ಕೈಗೊಮ್ಮೆ ಕೆಲಸ ಮಾಡ್ತಾರೋ. 3 ಸೀಟ್ ತಗೊಂಡ್ಬಂದ ನಾವು ನಮ್ಮ ಸರ್ಕಾರದ ಮಾಜಿ CM ಸರ್ಕಾರ ಇದ್ದಾಗ ನಾವು 17 ಬಗ್ಗೆ 14 ಗೆದ್ದೀವಲ್ಲ, ಅವಾಗ ಕೇಳಬಾರ್ದು ನೀವು. ಅವಾಗಿದ್ರೆ ನೀವು ಹೇಳಿದ್ರಲ್ಲ ಆಡಳಿತ ಅಂದ್ರೆ ಕೆಲಸ ಮಾಡ್ತತಿ. ಒಂದ್ ನಿಮಿಷ ಪ್ರದೀಪ್ ಅವ್ರು ಹೇಳಿ. ಈಗ ಒಂದು ಅವರು ಕಾಂಗ್ರೆಸ್ ವಕ್ತಾರರು ಹೇಳಿದ್ರು GDP ಗ್ರೋತ್ ಆಗ್ತಾ ಇದೆ ಅದು ಇದು ಅಂತ. ಬಟ್ ನಿಜವಾಗಿಯೂ ಕೂಡ ಇಲ್ಲಿ ಜನರಿಗೆ ತೊಂದರೆ ಆಗ್ತಾ ಇದೆ, ಅದನ್ನ ಯಾರು ಗಮನಿಸಬೇಕು? ಜನರಿಗೆ ತೊಂದರೆ ಆಗ್ತಾ ಇಲ್ಲ ಬ್ರದರ. ಯಾವ ರೀತಿ ತೊಂದರೆ ಆಗ್ತಾ ಇದೆ? ಜಾಸ್ತಿ ಮಾಡಿದ್ರು. ಪ್ರತಿಯೊಬ್ಬ ಬಡ ಕುಟುಂಬದವರು, ಬಡ ಫ್ಯಾಮಿಲಿ ಕೇಳಿದ್ರ ಬಹಳ ಅಮೂಲ್ಯವಾದಂತ ಮೊತ್ತ ಅದ. 2,000 ರೂಪಾಯಿ ದುಡ್ಡು ಅಂದ್ರೆ ಸಣ್ಣ ದುಡ್ಡು ಅಲ್ಲ, ದೊಡ್ಡ ಮೊತ್ತ. ಇವತ್ತು ಮಕ್ಕಳು ಫೀಸ್ ಕಟ್ಟಾಕತ್ತಾರ, ಮಕ್ಕಳ ಭವಿಷ್ಯ ರೂಪಿಸಾಕತ್ತಾರ, ಮಕ್ಕಳಿಗೆ ಅನಾನುಕೂಲ ಆಗುವಂಥ ವ್ಯವಸ್ಥೆ ಬೆಳೆದವು. ತಮ್ಮ ಕುಟುಂಬ ಗಂಡುಗಳು ಏನಾದ್ರು ಕುಡಿಕೆತ್ತಿಲ್ಲ, ತಮ್ಮ ಮನೆ ಇವತ್ತು ಅಲ್ಲಿ ಲೋಪದೋಷ ಆಗಿತ್ತು, ಅದನ್ನು ಸರಿಪಡಿಸ್ಕೊಳಕತ್ತಾರ. ಸಾಲ ಸುಲಭ ಮಾಡಿದಂತಾರ, ಸಾಲ ತುಂಬ್ಕೊಳಕತ್ತಾರ. ಇವತ್ತು ಸ್ತ್ರೀಶಕ್ತಿ ಸಂಘಗಳು, ಇವತ್ತು ಸ್ತ್ರೀಶಕ್ತಿ ಸಂಘ ಸಾಲ ಮಾಡ್ಕೊಟ್ಟಿದ್ರು. ಇವತ್ತೆಲ್ಲಾನು ಏನಾಗ್ತದೆ ಜನರಿಗೆ ಅನುಕೂಲ ಆಗಲ್ಲ. ಅದು ಕೆಳಮಟ್ಟದ ಜನರು ಹಿಡ್ಕೊಂಡು ಮಾತಾಡ್ರಿ. ಮಧ್ಯಮ ವರ್ಗದವರು, ಮೇಲ್ಪಟ್ಟದವ್ರ ಬಗ್ಗೆ ಅವಶ್ಯಕತೆ ಇರಾಕಿಲ್ಲ. ನಾನು ಅದ್ರ ಬಗ್ಗೆ ಬೇರೆ. ಇವತ್ತು ನಮ್ಮ ಇದ್ರಾಗ ಪುವಾರಿಟಿ ಎಷ್ಟೈತೆ ಅಂದ್ರೆ ಸುಮಾರು ಇಲ್ಲ ಅಂತಂದ್ರು 50 to 70% ಪುವಾರಿಟಿ ಐತಿ. ಆ ಜನರ ಬಗ್ಗೆ ಮಾತಾಡ್ರಿ. 10-20% ಬಗ್ಗೆ ಮಾತಾಡೋದಾದ್ರೆ ಅದು ಅವಶ್ಯಕತೆ ಇಲ್ಲ ಅನಿಸ್ತದೆ ನಿಮ್ಮ ಪ್ರಕಾರ. ಬಟ್ ಇಲ್ಲಿ ಪ್ರತಿಯೊಂದು ಡೋರ್ಗೆನು ಇದು ಕೊಟ್ಟಂತ ಕೊಡುಗೆ ಐತಿ ಇದು. ಓಕೆ, ಇದು ಅವ್ರ ಮಾತನ್ನ ಕೇಳ್ರಿ, ನೀವು ಹೇಳ್ಬೇಡ್ರಿ. ಈಗ ಬಡವರಿಗೆ ಅನುಕೂಲವಾಗಿದೆ ಇದು, ಶ್ರೀಮಂತರಿಗೆ ಆಗಿಲ್ಲ, ಅದಕ್ಕೆ ಹೀಗೆ ವಿರೋಧ ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ ಕಾಂಗ್ರೆಸ್ ಮುಖಂಡರು. ಸರ್, ಇದು ವಿರೋಧ ಅಂತ ಅಲ್ಲ ಸರ್, ಎಲ್ರಿಗೂ ತೊಂದರೆ ಆಗ್ತಾ ಇದೆ. ಇವಾಗ ನೀವು ಸಿಂಪಲ್ ಆಗಿ ನೋಡಿದ್ರೆ, ಈಗ ಶಕ್ತಿ ಯೋಜನೆ ಕೊಟ್ಟರು, ಬಸ್ಗಳ ಸಂಖ್ಯೆ ಕಡಿಮೆ ಮಾಡಿದ್ರು. ಇದರಿಂದ ಕಾಲೇಜ್ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಅವರು ಜೀವ ಪ್ರಾಣ ಪಣಕ್ಕಿಟ್ಟು ಬಸ್ ಹತ್ತಿ ಕಾಲೇಜ್ಗೆ ಹೋಗಿ ಬರೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ರಾಜ್ಯದಲ್ಲಿ. ಸರ್, ಯಾವುದೇ ಯೋಜನೆ ಮಾಡ್ಬೇಕಾದ್ರೆ ಸ್ವಲ್ಪ ಬಿಗಿನಿಂಗ್ ಆಗಿ ಸ್ವಲ್ಪ ಸರಿ ಸರ್, ಅದು ಬಿಗಿನಿಂಗ್ ಇನಿಷಿಯಲಿ ಒಳಗೆ ಯಾವುದೋ ಇವತ್ತು ಬಿಸ್ನೆಸ್ ಮಾಡ್ರಿ, ಎಲ್ಲೋ ಮಾಡ್ರಿ, ಯಾವುದೋ ಒಂದು ಮಾಡ್ಬೇಕಾದ್ರೆ ಬಿಗಿನಿಂಗ್ ಟ್ರಬಲ್ ಇರೋದೈತೆ. ಸುಮ್ಮನೆ ಸರಿಪಡ್ದ ಈಗ 1300 ಬಸ್ ತೊಗೊಂಡಾರ. ಅವರು ತೊಗೊಂಡಂತ ನಿದರ್ಶನ ಅದಾವ. ಬಸ್ ನಮ್ಮ ತಾಲೂಕಿಗೆ ಬಂದಾವ, ಇಡೀ ರಾಜ್ಯಕ್ಕೂ ಬಂದಾವ.
ಕೊಟ್ಟಂತ ಕೊಡುಗೆ ಅದ ತಗೋರಿ ಸರ್, ಸರಿಪಡಿಸ್ಬೇಕಾದ್ರೆ ಸ್ವಲ್ಪ ದಿವಸ ಟೈಮ್ ಹಿಡಿತೈತೆ. ಹಾಲಿನ ದರ ಹೆಚ್ಚು ಮಾಡಿದ್ರು. ಟೈಮ್ ಹಿಡಿತೈತೆ, ಟೈಮ್ ಹಿಡಿಯಾಗಿಲ್ಲ ಇಲ್ಲ, ನೀವು ಹೇಳೋದು ಹಾಲಿನ ದರ ಹೆಚ್ಚು ಮಾಡಿದ್ರು. ಹಾಲಿನ ದರ ಹೆಚ್ಚು ಮಾಡಿದ್ರು. ರೈತರಿಗೆ ಇನ್ನೊಂದು ದಿವಸ ಕೊಡ್ತಾ ಇನ್ನೊಂದು ವರ್ಷ 6 ರೈತರ ಹೆಸರು ಮೇಲೆ ಓಕೆ, ಕೊಡ್ತಾರೆ. ಧನ್ಯವಾದ ಪ್ರದೀಪ್ ಅವರೇ, ನಾನು ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ. ನಮಸ್ಕಾರ. ಓಕೆ. ಸರ್, ಈಗ ಹೇಳ್ತಾ ಇದ್ರು ಅವರು ಬಾಂಡ್ ರೇಟ್ಗಳನ್ನು ಜಾಸ್ತಿ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರವರು. ಇಲ್ಲಿಂದ ತೆಗೆದ್ಬಿಟ್ಟು ಇಲ್ಲಿಗೆ ಹಾಕೋದು, ಇಲ್ಲಿಂದ ತೆಗೆದ್ಬಿಟ್ಟು ಇಲ್ಲಿಗೆ ಹಾಕೋದು ಅಂತ ಹೇಳ್ತಾ ಇದ್ದಾರೆ. ಅತ್ತೆ ಒಡವೆನ ಅಡಿಗೆ ದಾನ ಮಾಡ್ದಂಗೆ. ಸರ್, ಈಗ ಬಾಂಡ್ ರೇಟ್ 20 ರೂಪಾಯಿ ಬಾಂಡ್ ಇದ್ದಲ್ಲ, 100 ರೂಪಾಯಿ ಬಾಂಡ್ ಮಾಡಿದ್ರು. ಏನು 100 ರೂಪಾಯಿ ಇದ್ದವನ್ನ 100 ರೂಪಾಯಿ ಇದ್ದದನ್ನ 200 ರೂಪಾಯಿ ಮಾಡಿದ್ರು. ಮತ್ತು ಇವತ್ತಿನ KEB ಬಿಲ್ಲನ್ನು ದುಪ್ಪಟ್ಟು ಮಾಡಿದ್ರು. ಕಮರ್ಷಿಯಲ್ ಟ್ಯಾಕ್ಸ್ ಮಾಡ್ತಿರ್ತಕ್ಕಂಥ ಡಬಲ್ ಮಾಡಿದ್ರು. ಮದುವೆ ಆಗಬೇಕಾಗಿತ್ತಂದ್ರ ಒಂದು ಗುಳದಾಳ ತಗೊಂಡ ಕೆಪಾಸಿಟಿ ಹೋಗ್ಬಿಟ್ಟೈತಿ. 2014 ಏನ್ ಬಂಗಾರ ರೇಟ್ ಇತ್ತು, 2024 ರೇಟ್ ತಂದ ಹಚ್ಚಾರ ಇವ್ರು. ಓಕೆ, ಎಲ್ಲಿ ತಗೊಂಡ್ ಒಂದ್ ಕಡು ಗುಳದಾಳ ತಗೋಬೇಕಾದ್ರೆ ವಿಚಾರ ಮಾಡ್ಬೇಕಾಗೈತಿ. ಆ ಬಳಕ ಅವತ್ತು ಬೆಲೆ ಏರಿಕೆ ಅದನ್ನ ತಗೊಂಡ್ಬಂದಾಗ ಪೆಟ್ರೋಲ್ ಡೀಸೆಲ್ 30 ರೂಪಾಯಿ ಎಣ್ಣೆ ಕೊಡ್ತೀವಿ ಅಂತಿದ್ರು. 40 ರೂಪಾಯಿ 30 ರೂಪಾಯಿ ಕೊಡ್ತಿದ್ರು. ಇವ್ರು ಅದು ಅವಧಿ ಒಳಗ ಎಲ್ಲಿ ಮಟ್ಟ ಹೋಗ್ತದೋ ಇವತ್ತಿಗೂ ನೋಡ್ರಿ. ರಾಜಮನೆಯವರು ಒಂದು ನಿಮಿಷ. ಈಗ ಸರ್, ಇನ್ನೊಬ್ರು ಜಹೂರ್ ಅಂತ ಇದ್ದಾರೆ, ಅವರ ಪ್ರಶ್ನೆಗಳು ಮಲ್ಲಣ್ಣ ಯಾದವಾಡ್ ಅವರು ಕೇಳ್ತಾ ಇದ್ದಾರೆ. ಸರ್, ಈಗ ಮಲ್ಲಣ್ಣ ಯಾದವಾಡ್ ಅವರು ಈ ಗ್ಯಾರಂಟಿ ಯೋಜನೆಗಳು ಮಾರಕ ಅಂತ ಹೇಳ್ತಾ ಇದ್ದಾರೆ, ರಾಜು ಮಾನೆ ಅವರು ಪೂರಕ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಅನಿಸಿಕೆ ಹೇಳೋದಾದ್ರೆ, ಮಲ್ಲಣ್ಣ ಅವರಿಗೆ ಮಾತಾಡೋದಾದ್ರೆ. ಹಲೋ ಸರ್, ನಮಸ್ಕಾರ. ಜಹೂರ್ ಅವರು ನಮಸ್ಕಾರ. ನಮಸ್ಕಾರ, ಹೇಳಿ. ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಜನರಿಗೆ ಹಾಗೂ ಸರ್ಕಾರಕ್ಕೆ ಇದು ಮಾರಕ ಆಗಿದೆ, ಪೂರಕ ಆಗಿಲ್ಲ ಅಂತಕ್ಕಂಥ ವಾದವನ್ನು ಮಲ್ಲಣ್ಣ ಯಾದವಾಡ್ ಅವರು ಮಂಡಿಸ್ತಾ ಇದ್ದಾರೆ. ತಮ್ಮ ಅಭಿಪ್ರಾಯ ಏನು ಸರ್ ಈ ಗ್ಯಾರಂಟಿ ಬಗ್ಗೆ? ಮಾರಕವಾಗಿದೆ ಅಂದ್ರೆ ಅದು ತಪ್ಪು. ಪೂರಕವಾಗಿದೆ. ಯಾಕಂದ್ರ ಈಗ ನೋಡ್ತಾ ಇದ್ದೀರಿ ನೀವು, ಹಾ, ಇವು ಏನ್ ಪಂಚ ಯೋಜನೆಗಳು ಓಕೆ, ಸರ್ಕಾರ ಏನ್ ನಡೆಸ್ತಾ ಇದೆ, ಪಂಚ ಯೋಜನೆಗಳು ನಮ್ಮ ಕರ್ನಾಟಕದಲ್ಲಿ ಬಡ ಜನರು ಬಹಳ ಜನ ಇದ್ದಾರೆ. ಓಕೆ, ಇದ್ದವ್ರಿಗೆ 2,000 ರೂಪಾಯಿ ಅದು ಬಹಳ ಅಲ್ಲ. ಹಾ, ಅದು ಬಡ ಜನರಿಗೆ ಅವತ್ತಿಂದ ದುಡಿದು ಅವತ್ತೇನ್ ತಿಂತಾ ಇದಾರಲ್ಲ, ಓಕೆ, ಅಂತವರಿಗೆ ಆ 2,000 ರೂಪಾಯಿ ಮಾತ್ರ ಬಹಳ ಮಹತ್ವದ್ದು. ಈಗ ನೀವು 2,000 ರೂಪಾಯಿ ಕೊಡೋರು ಇದಾರು, ಮತ್ತೆ ರೈತರಿಗಾಗಿ 4,000 ರೂಪಾಯಿ ಕೊಡ್ತಿರ್ತಕ್ಕಂಥ ಅದನ್ನ ಬಂದ್ ಮಾಡಿ ಇಲ್ಲಿ ಕೊಟ್ಟಿಲ್ಲ. ಅದನ್ನೇ ಬಂದ್ ಮಾಡಿರಿ. ಇವತ್ತು ರಾಜ್ಯದ ಬಜೆಟ್ನಲ್ಲಿ ಮಂಡಿಸಿರ್ತಕ್ಕಂಥ ನೋಡಿದಾಗ ಕರ್ನಾಟಕದ ಅಭಿವೃದ್ಧಿ ಕೆಲಸ ಕುಂಠಿತವಾಗಿದಾವೆ. ಜವರ್ ಅವರೇ, ಅಭಿವೃದ್ಧಿ ಕೆಲಸ ಕುಂಠಿತವಾಗಿ ನಿಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಖರ್ಗೆ ಸಾಹೇಬ್ರು ಹೇಳಿದಾರಲ್ಲ, ನಿಮ್ಮ ಬಜೆಟ್ ಚೆನ್ನಾಗಿ ಮೇಂಟೈನ್ ಮಾಡಕ್ಕೆ ನಿಮ್ಗೆ ಆಗ್ತಾ ಇಲ್ಲ ಅನ್ನೋಂಥದ್ದನ್ನ ನಿಮ್ಮ ರಾಷ್ಟ್ರೀಯ ನಾಯಕರು ಹೇಳಿದಾರಲ್ಲ, ಅದಕ್ಕೇನು ಉತ್ತರ ಕೊಡ್ತೀರಿ? ಸರ್, ತಾವು ಕೇಳುವ ಪ್ರಶ್ನೆಗೆ ಅಭಿವೃದ್ಧಿ ಕುಂಠಿತವಾಗಿ ಅಂತ ತಾವು ಒಂದು ಟೀಕೆ ಮಾಡ್ತಾ ಇದ್ರೆ ಬರೇ. ಅಲ್ಲ, ನಾವು ಟೀಕೆ ಮಾಡ್ತಾ ಇಲ್ಲ, ಇವತ್ತು ನೋಡ್ತಾ ಇದೀವಲ್ಲ ಸರ್. ಏನಿಲ್ಲ, ಸರ್ಕಾರ ಬಂದ್ಮೇಲೆ ಎಲ್ಲ ಶಾಸಕರು 224 ಶಾಸಕರು ಇವತ್ತು ದಿವಸ ತಾವ ಹೇಳ್ತಾರಲ್ಲ, ಸರ್ಕಾರಿ ಪಂಚ ಯೋಜನೆ ಪಂಚ ಗ್ಯಾರಂಟಿ ಮುಖಾಂತರವಾಗಿ ಅಭಿವೃದ್ಧಿ ಕುಂಠಿತ ಆಗಿದೆ, ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಿಮ್ಮ ಕಾಂಗ್ರೆಸ್ ಪಕ್ಷದ ಗುರ್ಜಿ ಶಾಸಕರ ಇವರು ಹಾರಗಿರಿ ಶಾಸಕರಾಗಿರ್ತಕ್ಕಂಥ ಇವರು ಹೇಳ್ತಾರಲ್ಲ, ರಾಜೀವ್ ಕಾಗೇರ್ ಹೇಳ್ತಾರಲ್ಲ, ರಾಜೀವ್ ಕಾಗೇರ್ ಹೇಳ್ತಾರಲ್ಲ. ಓಕೆ, ನೀವು ಕಂಪ್ಲೀಟ್ ಮಾಡಿ ಜವರ್, ನೀವು ಕಂಪ್ಲೀಟ್ ಮಾಡಿ. ಅಭಿವೃದ್ಧಿ ಮಾಡ್ಬೇಕಾದ್ರೆ ಸರ್ಕಾರ ಹದಗೆಟ್ಟದ ಕೆಲಸ ಮಾಡ್ಲಿಕ್ಕೆ ಸಹಕಾರ ಕೊಡ್ತಾ ಇಲ್ಲ. ಇವತ್ತು ಹೇಳಿ ಸರ್ಕಾರ ಶಾಸಕರಿಗೆ ಏನ್ ಅನುದಾನ ನೀಡಬೇಕಾಗಿತ್ತು ಅದು ನೀಡ್ತಾ ಇದೆ ಸರ್. ತಾವು ನೋಡಿಲ್ಲ ಕಾಣ್ತೀರಿ, ಎಲ್ಲ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದಾವೆ. ಮತ್ತೆ ಏನಾದ್ರು ಹೇಳೋದಾದ್ರೆ ಪೂರಕವಂತದ್ದು. ಮತ್ ನೀವು ಪಂಚ ಗ್ಯಾರಂಟಿ ಬಿಜೆಪಿ ಅವ್ರದ್ದು ಬರೀ ಏನಿದೆ ಅಂದ್ರೆ ಟೀಕೆ ಮಾಡೋದು, ಅದಕ್ಕೆ ಯಾವುದೂ ಒಂದು ಅರ್ಥ ಇಲ್ಲ ಅವ್ರಿಗೆ. ಅದ ಸರ್, ಅಕ್ಕಿ ಕೊಡ್ಬೇಕು. ಈಗ ನೀವು ಈಗ ಜವರ್ ಅವರೇ ಕೇಳಿ, 20 ರೂಪಾಯಿ ಬಾಂಡ್ ಇದ್ದದನ್ನ 40 ರೂಪಾಯಿ ಮಾಡಿದ್ರಿ, 100 ರೂಪಾಯಿ ಇದ್ದ 200 ರೂಪಾಯಿ ಮಾಡಿದ್ರಿ, ಮತ್ತು ಕರೆಂಟ್ ಬಿಲ್ಲನ್ನು ಇವತ್ತು ಕಮರ್ಷಿಯಲ್ ಕರೆಂಟನ್ನು ದುಪ್ಪಟ್ಟು ಮಾಡಿದ್ರಿ, ಮತ್ತು ಇವತ್ತಿನ ದಿವಸ ಸರಾಯಿ ರೇಟನ್ನು ಜಾಸ್ತಿ ಮಾಡಿದ್ರಿ, ಸಂಪೂರ್ಣವಾಗಿ ಇವನ್ನೆಲ್ಲ ಜಾಸ್ತಿ ಮಾಡಿದ್ರು ಸಹಿತ ಒಂದ್ ಕಡೆ ಒಂದು ಕೆಣ್ಣಿ ಹೊಡೆದು ಆಯಾ ಸರ್ಕಾರಕ್ಕೆ ಬಂದ ತಕ್ಷಣ ಎಲ್ಲ ದರಗಳನ್ನು ತಕ್ಕಂತೆ ಮಾಡ್ತಾರೆ. ಯಾವುದೇ ಸರ್ಕಾರ ಇರಲಿ ಇವತ್ತು ಮಾಡ್ತಾ ಇದ್ದಾರೆ. ಈಗ ತಾವು ಹೇಳಿದ್ರಿ ಪೆಟ್ರೋಲ್ ದರ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ 60 ರೂಪಾಯಿ 58 ರೂಪಾಯಿ ಇತ್ತು, ನಿಮ್ ಸರ್ಕಾರ ಬಂದಾಗ 100 ರೂಪಾಯಿ ಆಯ್ತು. ಅಲ್ಲ, ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ನೀವೇ ಅದನ್ನ ಸಂಪೂರ್ಣವಾಗಿ ಸ್ವಾಯತ್ತತೆಯನ್ನು ಕೊಟ್ಟವ್ರು ನೀವಲ್ಲ.
ನೀವೇ ಕೊಡಲ್ಲ ಪೆಟ್ರೋಲ್ ಮತ್ತು ಪೆಟ್ರೋಲ್ ಡೀಸೆಲ್ ಅನ್ನ ಸಂಪೂರ್ಣವಾಗಿ ಕಾರ್ಪೊರೇಟ್ ರೇಟ್ ತಂದವ್ರು ನೀವಲ್ಲ ಸರ್ ಇವತ್ತು ಕ್ರೂಡಲ್ ಬೆಲೆ ಕಾರ್ಪೊರೇಟ್ ಕೊಡೋರು ಯಾರಲ್ಲ ಮನಮೋಹನ್ ಸಿಂಗ್ ಸಾಹೇಬ್ರಿದ್ದಾಗ ಕಾರ್ಪೊರೇಟ್ ಪೆಟ್ರೋಲ್ ಡೀಸೆಲ್ ನೀವಲ್ಲ ಉತ್ತರ ಹೇಳ್ತೀರಿ ನೀವು? ಸರಿ ಹೇಳಿ, ಕೇಳಿ ಕೇಳಿ ಏನು ನಿಮ್ಗೆ ಪ್ರಶ್ನೆ ಕೇಳಿ ಹೇಳಿ ಸರ್ ಹೇಳಿ. ನಾವು ಏನ್ ಹೇಳ್ತಾ ಇದೀವಿ, ಕೇಂದ್ರ ಸರ್ಕಾರದ ಬಿಟ್ಟು ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಟ್ಯಾಕ್ಸ್ ದುಪ್ಪಟ್ಟು ಮಾಡಿ 100 ರೂಪಾಯಿಗೆ ಪೆಟ್ರೋಲ್ ತಂದಿಟ್ರಿ ನೀವು. ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ ಎಲ್ಲರ ಕಡೆ 10 ರೂಪಾಯಿ ರೇಟ್ ಕಮ್ಮೋದು, ನೀವು ಬಂದ್ಕೊಳ್ಳಿ 10 ರೂಪಾಯಿ ರೇಟ್ ಜಾಸ್ತಿ ಮಾಡಿದ್ರಿ. ಅಲ್ಲ ನಾವು 10 ರೂಪಾಯಿ ಮಾಡಿ ನೀವು 50 ರೂಪಾಯಿ ಹೆಚ್ಚಿಗೆ ಮಾಡಿದ್ರಿ ಸ್ವಾಮಿ. 50 ರೂಪಾಯಿ ಅಂತ ನೀವ್ ಯಾಕೆ ಅನ್ಕೋದ್ರಿ? ಇಡೀ ರಾಜ್ಯದ ಇಡೀ ದೇಶದೊಳಗೆ ಇವತ್ತು ಪಾಕಿಸ್ತಾನದೊಳಗೆ 240 ರೂಪಾಯಿ ಐತಿ ಪೆಟ್ರೋಲು, ನಮ್ಮ ಭಾರತದೊಳಗೆ 104 ರೂಪಾಯಿ ಐತಿ. ಇವತ್ತು ಬೇರೆ ಬೇರೆ ದೇಶಗಳು ಹೋಲಿಕೆ ಮಾಡಲ್ಲ. ಇವತ್ತು ಬಾಂಗ್ಲಾದೇಶದಲ್ಲಿ ಏನಿದೆ, ಶ್ರೀಲಂಕಾದಾಗ ಏನಿದೆ ಇದು ಮಾಡಲ್ಲ. ಹೋಲಿಕೆ ಮಾಡೋದು ಆ ಸರ ಇವತ್ತು ಉಳಿದ ರಾಷ್ಟ್ರಗಳಲ್ಲಿ ಸ್ವಾಮಿ 50 ರೂಪಾಯಿ ಸಿಗ್ತಾ ಇದೆ, ಅದಕ್ಕೆ ನೀವು ಹೋಲಿಕೆ ಮಾಡಲ್ಲ. ಎಲ್ಲಿ ಇನ್ನು ಉಳಿದ ರಾಷ್ಟ್ರಗಳು ಅದಾವ, ಬೇರೆ ರಾಷ್ಟ್ರಗಳು ನೀವು ಬರೀ ದುಪ್ಪಟ್ಟಿದ್ದ ರಾಷ್ಟ್ರಗಳು ಅಷ್ಟೇ ಹಾಕ್ತೀರಿ. ಇಲ್ಲ ಇಲ್ಲ ಇಲ್ಲ, ಯಾವ ರಾಷ್ಟ್ರದೊಳಗೂ ಸಹಿತ ಇವತ್ತು ಇರಾನ್ ಇರಾಕ್ ಅನ್ನು ಬಿಟ್ರೆ, ಇರಾನ್ ಇರಾಕ್ ಮತ್ತು ಸೌದಿಯನ್ನು ಬಿಟ್ರೆ ಬೇರೆ ದೇಶದೊಳಗೂ ಸಹಿತ ಭಾರತನ ಬಿಟ್ರೆ ಅದನ್ನ ನೆಕ್ಸ್ಟ್ ಭಾರತನ. ಯಾಕಂದ್ರೆ ಅಲ್ಲಿ ಉತ್ಪಾದನೆ ಆಗ್ತದೆ, ಅವ್ರಲ್ಲಿ ಕಮ್ಮಿ ಕೊಡ್ತಾರೋ. ಅಲ್ಲಿ ನಮ್ಮಲ್ಲಿ ಉತ್ಪಾದನೆ ಆಗೋದಿಲ್ಲ. ನಮ್ಮಲ್ಲಿ ನಾಳೆ ನಮ್ಮಲ್ಲಿ ಭಾರತದೊಳಗೆ ಕಮ್ಮಿ ಆಗ್ತದೆ. ನೀವು ಪಂಚ ಯೋಜನೆಗಳ ಬಗ್ಗೆ ಕೇಳಿದ್ರಿ. ಸ್ತ್ರೀ ನಮ್ಮ ತಾಯಂದಿರು ಏನಿರ್ತಿತ್ತು ಅಂದ್ರ ಮನೆಯಲ್ಲಿ ಕೂತ್ಕೊಂಡು ಗಂಡರು ಏನ್ ಹೇಳ್ತಾರ ಅದನ್ನ ಕೇಳ್ಕೊಂಡ್ ಕುಂದ್ರದಾಗಿತ್ತು ಅವ್ರು. ನಮ್ಮ ಇವತ್ತು ಶಾಲಾ ಮಕ್ಕಳಿಗೆ ಶಾಲೆ ಬರ್ಬೇಕಾದ್ರೆ ಶಾಲಾ ಮಕ್ಕಳಿಗೆ ಶಾಲೆ ಬರ್ಬೇಕಾದ್ರೆ ಅವ್ರು ಕೂತ್ಕೊಳ್ಳೋಕೆ ಜಾಗ ಇಲ್ಲ. ಶಾಲಾ ಮಕ್ಕಳಿಗೆ ಶಾಲೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಇಲ್ಲ. ಶಾಲೆ ಮಕ್ಕಳಿಗೆ ಶಾಲೆಗೆ ಹೋಗುವಂತ ಮಕ್ಕಳಿಗೆ ಬಸ್ ಅನ್ನು ಜಾಸ್ತಿ ಮಾಡಲ್ಲ, ನಿಮ್ಮಲ್ಲಿ ಬಸ್ಸು ಕಮ್ಮಿ ಮಾಡಿದ್ರಿ. ಈಗ ಸಲ ಈಗ ಕೊಡಬಾರ್ದು ಉದ್ದೇಶಕ್ಕೆ ಏನ್ ಮಾಡಿದ್ರು, ನಾವು ಅಕ್ಕಿ ಕೊಡ್ತೀವಿ ಅಂತಂದ್ರೆ ಅಕ್ಕಿ ಕೊಡುದಿಲ್ಲ, ಗೋದಾಮ್ನೆ ಅಕ್ಕಿ ಇದ್ರು ಅಕ್ಕಿ ಕೊಡುದಿಲ್ಲ. ನೀವು ಕೊಟ್ಕೋರಿ, ರೊಕ್ಕ ಹಾಕೋರಿ, ನಮಗ್ ಗೊತ್ತಿಲ್ಲ. ನೀವು ಎಲ್ಲಾರು ಬೆಳೆದ್ ಗಿಳಿದಿರೋ ಸಂಕಟಕ್ಕೆ ಅಕ್ಕಿ ಸತಿ ಕೊಟ್ಟಿಲ್ಲ ಅವ್ರ ಅಂತ ಕೊಟ್ಕೊಂಡ ಹೊಳ್ಳಿ ನೋಡ್ರಿ. ಕೊಡ್ತಿರ್ತಕ್ಕಂಥ ಅಕ್ಕಿ ನಮ್ದ್ರಿ, ಗುಲಾಮ್ನಾಗ ಇದ್ದು ಕೊಳದಾಗ ಕೊಡ್ಬೋದಾಗಿತ್ತು. ಇಲ್ಲೇ ಜನರ ಪರ ಮಾತಾಡ್ತೀರಿ, ಇಲ್ಲಿ ಜನರ ಪರ ಮಾತಾಡ್ತೀರಿ, ಜನರಿಗೆ ಅಕ್ಕಿ ಕೊಡೋದು ಯಾಕಂತೀರಿ? 5 ತಿಂಗಳ ನೀವು ಅದನ್ನು ರೊಕ್ಕನೂ ಹಾಕಿಲ್ಲಲ್ಲ. 5 ತಿಂಗಳಿಂದ ಗೃಹಲಕ್ಷ್ಮಿ ಕಂತುಗಳು ಬಂದೈತಿ. 5 ತಿಂಗಳ ಸ್ವಾಮಿ, ಮನೆ 2 ತಿಂಗಳು ಹಾಕಿದ್ದಾರೆ, ಇನ್ನು 3 ತಿಂಗಳು ಮತ್ತೆ ಈ ತಿಂಗಳಲ್ಲಿ ಬಿಡುಗಡೆ ಆಗ್ತದೆ ಸ್ವಾಮಿ. 19 ತಾರೀಕಿಂದ ಅಕ್ಟೋಬರ್ ಹಾಲಿನ ದರ ಹೆಚ್ಚು ಮಾಡಿದ್ರು, ರೈತರಿಗೆ ಹಾಲಿನ ದರ ಹೆಚ್ಚು ಮಾಡಿದ್ರು, ಅದನ್ನ ಹಾಲಿನ ದರ ಸಹಾಯಧನ ಕೊಡಕ್ ಆಗ್ತಾ ಇಲ್ಲ. ಧನ್ಯವಾದ ಜಹೂರ್ಜಿ, ಧನ್ಯವಾದಗಳು. ಈಗ ಮತ್ತೊಂದು ವಿರಾಮವನ್ನು ತಗೊಳ್ತೀನಿ, ನಂತರ ಚರ್ಚಾಗೋಷ್ಠಿಯನ್ನು ಮುಂದುವರೆಸ್ತೀನಿ. ಇದು ಜನರಿಗಾಗಿ ಜನರಿಗೋಸ್ಕರ ಜನರೇ ನಡೆಸುವ ಬುಲೆಟಿನ್. ನೀವು ಜನಪರ ಧ್ವನಿಯಾಗುವಿರಾ? ಬನ್ನಿ, ನಿಮ್ಮ ಧ್ವನಿಗೆ ನಾವು ವೇದಿಕೆಯಾಗ್ತೀವಿ. ಬನ್ನಿ, ಜನರ ಧ್ವನಿಯನ್ನ ಆಡಳಿತ ವರ್ಗಕ್ಕೆ ತಲುಪಿಸೋಣ. ಈಗ ಗ್ಯಾರಂಟಿ ಯೋಜನೆಯಿಂದ ಸಾಕಷ್ಟು ಪೂರ್ವಾಪರ ಚರ್ಚೆಗಳು ಕೇಳಿ ಬರ್ತಾ ಇದೆ. ಒಂದು ಕಡೆ ಕೆಲವೊಂದಿಷ್ಟು ಜನ ಇದರಿಂದ ಅನುಕೂಲವಾಗಿದೆ ಅಂತ ಹೇಳಿದ್ರೆ, ಮತ್ತೊಂದಿಷ್ಟು ಜನ ಅಪಘಾತಗಳು ಸಂಭವಿಸ್ತಾ ಇದ್ದಾರೆ, ಇದು ಉಳ್ಳವರ ಪಾಲಾಗ್ತಾ ಇದೆ. ಹೀಗೆ ಜನರನ್ನ ಆಲಸ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ಕರೆ ಮಾಡಿಬಿಟ್ಟು, ನಮ್ಮ ವಾಹಿನಿಗೆ ಕರೆ ಮಾಡಿಬಿಟ್ಟು ತಮ್ಮ ಅಭಿಪ್ರಾಯವನ್ನು ಸೂಚಿಸಿದ್ರು. ಕೊನೆಯದಾಗಿ ನಾನು ಕೇಳೋದಾದರೆ, ಇದು ಉಳ್ಳವರ ಪಾಲಾಗ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಒಂದು ಕಡೆ ಅಭಿವೃದ್ಧಿಗಳು ಕುಂಠಿತ ಆಗ್ತಾ ಇದೆ, ಎಲ್ಲೂ ಕೂಡ ರೋಡ್ಗಳ ಸುಧಾರಣೆ ಆಗಿಲ್ಲ, ಶಾಲೆಯಲ್ಲಿ ಮಕ್ಕಳಿಗೆ ಮೊಟ್ಟೆ ಸಿಗ್ತಲ್ಲ ತಿನ್ನಲಿಕ್ಕೆ, ಕೊಠಡಿಗಳು ಸರಿಯಾಗಿಲ್ಲ ಅಂತೆಲ್ಲ ಆರೋಪಗಳು ಸಾಕಷ್ಟು ಕೇಳಿ ಬರ್ತಾ ಇದೆ. ಸರ್, ಆರೋಪಕ್ಕೆ ಪೂರಕವಾಗಿ ಹೇಳೋದಾದ್ರೆ ಈಗ ನಿಮ್ಗೆ ಎಲ್ಲ ರೀತಿಯಲ್ಲಿ ಹೇಳ್ಬೇಕಂದ್ರೆ, ಪ್ರತಿಯೊಂದು ಹೇಳ್ಬೇಕಂದ್ರೆ, ಈ ಟೋಟಲ್ ಎಲ್ಲಾನು ಕ್ಲಿಯರ್ ಐತಿ. ಪಿಕ್ಚರ್ ಅಂತೂ ಕಣ್ಮುಂದೆ ಕಾಣಕತ್ತೈತಿ. ಪ್ರತಿ ಶಾಲೆಗೂ ಹೋಗ್ರಿ, ಅಲ್ಲಿ ಏನೈತಿ ಎಲ್ಲಾನು ಸುವಿಧಾ ಐತಿ. ಸರ್ಕಾರ ಶಾಲೆಗಳು ಇವತ್ತಿಗೆ ಏನೈತಿ, ಅವ್ರು ಸರ್ಕಾರದವ್ರು, ಸಿದ್ದರಾಮಯ್ಯ ಸರ್ಕಾರದವ್ರು ಏನು ವಿಚಾರ ಮಾಡ್ಯಾರ ಅಂದ್ರೆ, ಬರೋ 28, 26, 27 ಕೊಡೋದಂತಾರೆ. ಸುಮಾರು ಇಲ್ಲಂತಂದ್ರು 2,500 ಕೋಟಿ ಬಜೆಟನ್ನು ಶಿಕ್ಷಣ ಇಲಾಖೆಗೆ ಅಂತೇಳಿ ಸೀಮಿತವಾಗಿಟ್ಟಾರೆ. ಅಲ್ಲಿ ಎಲ್ಲೂ ತೊಂದರೆ ಬರೋಂಗಿಲ್ಲ, ಯಾವುದೇ ಕಾರಣಕ್ಕಾಗಿ ಎಲ್ಲೂ ಏನೈತಿ ಬೇಕಾದ್ರೆ ಇಲ್ಲ ನಿಮಗೆ ಅಂಕಿ ಸಂಖ್ಯೆ ಕೊಡೋದ್ರೆ ಕೊಡ್ತಾನೆ. ಎಲ್ಲೂ ಏನೋ ಆಗೈತೆ ಅನ್ನೋದು ಇವತ್ತಿಗೆ ತಾಲೂಕು ಸಮೃದ್ಧಿಯಾಗಿ ನಡೆದೈತಿ. ಪ್ರತಿಯೊಂದು ಕುಟುಂಬನೂ ಇವತ್ತು ಆರಾಮಾಗಿ ಐತಿ.
ರಾಜು ಮಾಣಿ ಅವರ ನೀವು ಹೇಳ್ತಿರ್ತಕ್ಕಂಥದ್ದು ಮೀಡಿಯಾಕ್ಕೆ ತಪ್ಪು ಮಾಹಿತಿ ಕೊಡಕತ್ತೀರಿ. ದಯವಿಟ್ಟು ಒಂದ್ ಸ್ವಲ್ಪ ತಪ್ಪು ಮಾಹಿತಿ ಇಲ್ಲ ಸರ್. ಇವತ್ತು ನಮ್ಮ ತಾಲೂಕಿನ ಬಗ್ಗೆ ಮಾತಾಡ್ತಿರೋ, ರಾಜ್ಯದ ಬಗ್ಗೆ ಮಾತಾಡ್ತಿರೋ, ಕೇಂದ್ರದ ಬಗ್ಗೆ ಮಾತಾಡ್ತಿರೋ ಅವರು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಂಗನವಾಡಿ ಇರ್ಬೋದು, ಶಾಲಾ ಕೊಠಡಿ ಇರ್ಬೋದು, ಅಭಿವೃದ್ಧಿ ಬರುವುದಿರ್ಬೋದು, ಇರ್ತಕ್ಕಂಥದ್ದು ಶಾಲಾ ಕಾಲೇಜುಗಳಿರ್ಬೋದು, ಕಲ್ತಿರೋದು 7ನೇ ಇದ್ರು ಸಹಿತ ಸಂಪೂರ್ಣವಾಗಿ ಶಿಕ್ಷಣ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಕ್ರೆಡಿಟ್ ಮಾದಪ್ಪನ ಬರೋದು ಬೇರೆದವ್ರು ಬರೋದಿಲ್ಲ ಸರ್. ಅದ್ರ ಬಗ್ಗೆ ನೀವು ಶಿಕ್ಷಣ ಬಗ್ಗೆ ಮಾತಾಡಕ್ ಹೋಗ್ಬೇಡಿ. ಶಿಕ್ಷಣ ಬಗ್ಗೆ ನಾವು ಕೊಟ್ಟಂತ ನಿಮ್ಮ ಶಾಲೆ, ನೀವು ಕೊಟ್ಟಂತ ಅನುದಾನ, ನಿಮ್ಮ ಶಾಲೆ ಅನುದಾನಕ್ಕೆ ನಾವು ಎಷ್ಟು ತೊಗೊಂಬಂದು ಕೊಟ್ಟಿವಿ ಅದನ್ನ ಬೇಕಾದ್ರೆ ವೆರಿಫಿಕೇಶನ್ ಮಾಡಿ. ನಿಮ್ಮ ನೀವು ಕೊಟ್ಟಾಗ ರಾಜ್ಯದ ಬಗ್ಗೆ ಮಾತಾಡಿದ್ರಲ್ಲ, ಬಿಟ್ಟು ಹೋದಾಗ ನಾವು ಯಾವ ಮಾದರಿ ತಗೊಂಡೋಗಿ ಯೂನಿವರ್ಸಿಟಿ ಮಟ್ಟ ಬಂದಿಲ್ಲ, ನ್ಯಾಯ ಕಮಿಟಿ ಲಕ್ಷ ಪಗಾರ ಇಲ್ಲ. ಇವತ್ತಿನ ಮಟ್ಟ ಮಟ್ಟ UGC ಸ್ಕೇಲ್ ಮುಖಾಂತರ ಪಾಲಿಟೆಕ್ನಿಕಲ್ ಕಾಲೇಜ್ ತಂದವ್ರು ಯಾರು? ಇವತ್ತು ರಾಜ್ಯ ಸರ್ಕಾರ ಪಗಾರ ಕೊಡಕ್ ಆಗ್ತಾ ಇಲ್ಲ. ತಂದವ್ರು ಯಾರು? ಮುರಾರ್ಜಿ ಸ್ಕೂಲ್ ಎಷ್ಟಾದ್ರು ಇವತ್ತ ಕಾಂಗ್ರೆಸ್ ನಮ್ಮ ಸರ್ಕಾರದಾಗ ಆದಾಗಿತ್ತು, ನಿಮ್ಮ ಸರ್ಕಾರದಾಗ ಇತ್ತು. ಏನ್ ಕ್ರಾಂತಿ ಮಾಡಿದ್ರು ಶಿಕ್ಷಣ ಬಗ್ಗೆ ಮಾತಾಡಿಲ್ಲ ಅವರು. ಅದು ಶಿಕ್ಷಣ ಬಗ್ಗೆ ಕ್ರಾಂತಿ ಮಾತಾಡಿದಾಗ ಇಲ್ಲಿ ನೋಡ್ರಿ, ಇವತ್ತು ಶಿಕ್ಷಣ ಬಗ್ಗೆ ಮಾತಾಡಿದಾಗ ಅವ್ರ ಸ್ಕೂಲ್ ಅರ್ಥ ಮಾಡ್ಕೊಡ್ರಿ. ಯಾದವಾಡ ಅವ್ರ ಸ್ಕೂಲ್ ಅಂತ ಹೇಳಕ್ ಒಂದ್ ಏನ್ ಘೋಷಣೆ ತಾಲೂಕ್ ಕೊಟ್ಟದ್ದು ಯಾದವಾಡ ಸ್ಕೂಲ್ ಅಂತ ಏನಂತ ಕೊಟ್ಟಲ್ಲ. ಅವ್ರು ಕೊಟ್ಟು ಹೋದಾಗ ಏನ್ ಪರಿಸ್ಥಿತಿ ಇತ್ತು, ಸರ್ಕಾರ ಬಂದಾಗ, ಕಾಂಗ್ರೆಸ್ ಸರ್ಕಾರ ಬಂದಾಗ ಏನೇನು ಅನುದಾನ ಬಂದೈತಿ, ಸುಮಾರು ಇಲ್ಲ ಅಂತಂದ್ರು 1 ಕೋಟಿ 2 ಕೋಟಿ ಅನುದಾನ ಕೊಟ್ಟಂತಂದ್ರು ಅಶೋಕ್ ಪಟ್ಟಣ ಅವರು. ಅಶೋಕ್ ಪಟ್ಟಣ ಅವರು ಅದಕ್ಕೆ ಕೊಟ್ಟಂತ ಪಾಲಿಟೆಕ್ನಿಕಲ್ ಕಾಲೇಜ್ ತಂದವರು ಅವ್ರ. ಆ ಬಳಕ ಅವ್ರ ಕೇಂದ್ರ ಸರ್ಕಾರ ಅನುದಾನ ಡಿಗ್ರಿ ಕಾಲೇಜ್ಗಳನ್ನ ಮಾರ್ಪಾಡು ಮಾಡಿ ರಾಜ್ಯ ಸರ್ಕಾರದ ರಾಜ್ಯದೊಳಗೆ ಯಾವ್ದು ರಸ್ತೆನೂ ಸಹಿತ ಇವತ್ತು ಗುಂಡಿ ತುಂಬಾಕಿ ಅವ್ರ ಕಡೆ ದುಡ್ಡಿಲ್ಲ. ಇವತ್ತು ಜನ ಚೀಮಾರಿ ಹಾಕ್ತಾರೆ. ಇವತ್ತು ಅದನ್ನ ಅರ್ಥ ಮಾಡ್ಕೋಗ್ತಾ ಇಲ್ಲ. ಚೀಮಾರಿ ಹಾಕಿದ್ರು ಬೈ ಇಲೆಕ್ಷನ್ ಗ್ಯಾರಂಟಿ ಮುಖಾಂತರ ಗ್ಯಾರಂಟಿ ನೋಡ್ರಿ. ಸರ್ಕಾರ ಸರ್ಕಾರ ಇದ್ರು ಸರ್ಕಾರ ಪರವಾಗಿ ಮರ್ದ ಹಾಕ್ತಾರ್ರಿ. ಯಾಕಂದ್ರೆ ಈಗ ಮೂರುವರೆ ಸರ್ಕಾರ ಇದೆ. ಮೂರುವರೆ ಸರ್ಕಾರ ಇದ್ದಾಗ ಒಬ್ಬ ವಿರೋಧ ಪಕ್ಷದ ಆಯ್ಕೆ ಮಾಡಿ ಕಳಿಸಿದ್ವಿ ಅಂದ್ರೆ ಆಗ್ತದ ಅನ್ನುವಂತ ತಪ್ಪನ್ನು ಮಾಡಬಾರ್ದು ಅಂತ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರದಲ್ಲಿ ಸಂದರ್ಭದಲ್ಲಿ ಎಲ್ಲಿ ಹೋಗ್ರಿ, ಎಲ್ಲೂ ವಾಮ ಮಾರ್ಗದಾಗ ಸರ್ಕಾರ ಮಾಡ್ಯಾರ ಹೊರತಾಗಿ ಜನರಲ್ಲಿಂದ ಆಲಿಸ್ಕೊಂಡ್ ಬರುವಂತ ಸರ್ಕಾರ ಇಲ್ಲ. ಇಲ್ಲಿ ಇವ್ರದ ವಾಮ ಮಾರ್ಗದಲ್ಲಿ ಬಂದಿರಿ. ವಾಮ ಮಾರ್ಗ ಇಲ್ಲ. 130 ಮ್ಯಾಂಡೇಟ್ ಕೊಟ್ಟಾರ. 130 ಮ್ಯಾಂಡೇಟ್ ಕೊಟ್ಟಾರ. ಗೋವಾದಾಗ ಹೋದ್ರಿ, ಸರ 40 ಅವ್ ಎಲ್ಲೋ ಎಲ್ಲ ಮಿನಿಸ್ಟರ್ ಇದ್ದಾವ, ಅವ್ನ ಕರ್ಕೊಂಡ್ ಬಂದು ಏನಿದೆ CM ಮಾಡ್ಬೇಕಂತ ಹೇಳಿ ಇದನ್ನ ತಗೊಂಡ್ರ. ಇಲ್ಲಿ ನೋಡಿ ಸರ್ಕಾರದವ್ರು ಅವ್ರ ಕೇಂದ್ರ ಸರ್ಕಾರ ಎಂತ ದುರ್ಬಳಕೆ ಹೆಂಗೆ ಮಾಡ್ಕೊಂಡಾರ. ಪರಿಕರ ಕರ್ಕೊಂಡ್ ಬಂದ್ರ ಅವ ಆಕ್ಸಿಜನ್ ಮ್ಯಾಗ ಅದಾನ. ಆಕ್ಸಿಜನ್ ಮ್ಯಾಗ ಇದ್ದಾಗ ಪರಿಕರ ಕರ್ಕೊಂಡ್ ಬಂದ ಕೊಡ್ಲಿಲ್ಲ. ಆಗ ನೋಡ್ರಿ ಆ ಬಳಕ ತಿರಸ್ಕಾರ ಇವ್ರಿಗೆ ಗ್ಯಾರಂಟಿ ಇಲ್ಲಿ ಮಾರಕತ್ತಿ. ಮಧ್ಯಪ್ರದೇಶ ಒಳಗೆ ಏನೈತಿ, ಕಮಲ್ನಾಥ್ ಸರ್ಕಾರ ನಡೆಸುವಂತದ್ದು ಅದನ್ನ ಇದನ್ನ ಮಾಡ್ಕೊಂಡ. ಏನು ವಾಮ ಮಾರ್ಗದಿಂದ ಸರ್ಕಾರನ ಕೆಡಿವೆ ಹೊಳೆ ತಾಯಿಯನ್ನು ಕೊಟ್ಟ. ಇವಾಗ ಸರ್ಕಾರ ಇವಾಗ ಕೊಟ್ಟ ಸಿಕ್ಕು 70 ವರ್ಷಗಳ ನಂತರ ಇವತ್ತು ಒಂದ್ ಹೇಳ್ತಾರೆ ಇವರು. 70 ವರ್ಷ ಕಾಲದಲ್ಲಿ ಇರ್ಬೋದು, ನೆಹರು ಕಾಲದಲ್ಲಿ ಇರ್ಬೋದು. ಚವಾಣ್ ಏನ್ ಮಾಡಿದಾಗ ಕಮಲ್ನಾಥ್ ಸರ್ಕಾರ ನಡೆಯುವಂತ ಸರ್ಕಾರ ಹೊಳೆ ತಾಯಿ ಏನ್ ಬಂತ. ತಾಯಿ ಕಾಂಗ್ರೆಸ್ ಲಾಡ್ಲಿ ಬಹನ ಅಲ್ಲಿ ಬಹನ ಲಾಡ್ಲಿ ಬಹನ ಸರ್ಕಾರ ಇದನ್ನ ಕೆಡವೆ ಹೊಳೆ ತಾ ಸರ್ಕಾರ ಮಾಡಿ ಲಾಡ್ಲಿ ಬಹನ ಅಂತ ಹೇಳಿ ಅಲ್ಲಿ ಕೊಟ್ಟ. ಅಲ್ಲಿ ಇದನ್ನ ಕುಂಠಿತ ಜನರ ಪರವಾಗಿ ಇದ್ರೆ ಅಲ್ಲಿ ಜನರ ಪರವಾಗಿ ಅವ್ರು ಅದಾರ, ಅವ್ರು ಗೆಲ್ತಾರಂತಂದ್ರೆ ಅಲ್ಲಿ ಇಲ್ಲ. ಇಲ್ಲಿ ಜನರ ಪರ ಐತಿ, ಇಲ್ಲಿ ಕುಂಠಿತ ಆಗತೈತಿ, ಇಲ್ಲಿ ಕುಂಠಿತ ಆಕತಿ. ಅವ್ರು ಕೊಡುವಂತ ಸವಲತ್ತುಗಳು ಅಲ್ಲಿ ಕುಂಠಿತ. ಈಗ ಕಾಂಗ್ರೆಸ್ನ ನಾಯಕರು ಒಂದ್ ಕಡೆ ಒಂದು ಹೇಳಿಕೆಯನ್ನ ಕೊಡ್ತಾರೆ, BJPಗೆ ಯಾವುದೇ ವಿರೋಧ ಪಕ್ಷ ಬೇಡ, ಆಂತರಿಕವಾಗಿ ವಿರೋಧ ಪಕ್ಷ ಹುಟ್ಕೊಂಡಿದೆ, ಸುಮ್ಮನೆ ಅದನ್ನ ಮರೆಮಾಚಲಿಕ್ಕೆ ಗ್ಯಾರಂಟಿಯನ್ನ ಅಪೋಸ್ ಮಾಡಿ ಇವತ್ತು ಅವ್ರ ಪಕ್ಷದಲ್ಲಿ ಇದೆ ಬೂದಿ ಮುಚ್ಚಿದ ಬೇಗುದಿ ಇದೆಯಾ ಅಂತ ಇದೆ. ಯಾವ ರೀತಿ ಸಿದ್ದರಾಮಯ್ಯ ಅವರು ನಡೆಸಬೇಕಂತ DK ಶಿವಕುಮಾರ್ ಅವರು, DK ಶಿವಕುಮಾರ್ ಮೇಲೆ ಬಂದು ಸಿದ್ದರಾಮಯ್ಯ ಅವ್ರದ್ದು ಗುಂಪಿದೆ. ಅದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅದನ್ನ ಒಳಗೆ ಬೂದಿ ಮುಚ್ಚಿದ ಕೆಂಡ ನೋಡ್ತಾ ಅದನ್ನ ಬೂದಿಯಾಗ ಸರ ನೀವು ಪೂರಾ ಬೈಲಿಕ್ಕೆ ಬಂದಿಲ್ಲ, ಬೈಲಿಗೆ ಬಂದೈತಿ ಹೋರಾಟ ನೋಡಕತ್ತಿಲ್ಲ. ಇದೊಂದು ಬಲಾಗೈತಿ. ಇದು ಒರಿಜಿನಲ್ BJP ಯಾವ್ದು ಗೊತ್ತಾಗುವಂತ. ನೀ ಭಾಜಪ ಅಂತ ಅವಂತಾನ, ಭಾಜಪ ಅಂತ ಅವಂತಾನ.
ಹಿರಿಯರೊಳಗೆ ಅದು ಇವತ್ತಿನ ಹಿರಿಯರಿದ್ದಾರೆ ಇದ್ರಾಗ ಹಿರಿಯರ್ ಅದಾರ ಸರ್. ಇದ್ರಾಗ ಹಿರಿಯರ್ ಅದಾರ, ಇದ್ರಾಗ ಸುಮಾರು ಅದಾರ, ಇದ್ರಾಗ ಸುಮಾರು ಇದ್ದಾರ. ನಾನು ಹಿರಿಯರಿಲ್ಲ ನೀ ಭಾಜಪಿ ಅನ್ನುವಂತ ಪದ ಏನ್ ಮಾಡ್ತೀನಿ, ನಿಷ್ಠಾವಂತ ಭಾಜಪಿ ಅವ್ರು ನಿಷ್ಠಾವಂತ ಭಾಜಪಿ ಇವರು ಇವತ್ತು ಹಿರಿಯರಿಲ್ಲ ಅಂತ ಹೇಳ್ತಾರೆ. ನೋಡೋರ್ಗೆಲ್ಲ ಕನ್ಫ್ಯೂಸ್ ಮಾಡಕತ್ತಿದ್ದೀವ. ರಾಜ್ಯದ ಜನರಿಗೆ ಏನೈತಿ ಕನ್ಫ್ಯೂಸ್ ಆಗಿ ಬೇಡ ಬೇಡ ಲೆಕ್ಕಕ್ಕೆ 3 ಏನೋ ಕಾಂಗ್ರೆಸ್ ಕೊಡುವ ಶಾಸಕರಿಗೆ ಆಫರ್ ಕೊಡುವಂತ ಒಂದು ಮಾತನ್ನ ಒಬ್ಬ ಮುಖ್ಯಮಂತ್ರಿ ಬಾಯಿಂದ ಬರಬಾರ್ದು. ಮುಖ್ಯಮಂತ್ರಿ ಅವರು ಇವತ್ತು ಓಪನ್ ಆಗಿ ಹೇಳ್ತಾರೋ ಮತ್ತು ಇವತ್ತು ವಾಲ್ಮೀಕಿ ಆಗಿರೋದು 80 ಕೋಟಿ ರೂಪಾಯಿ ನಾವು ಒಪ್ಕೊಂತಾರು. ಇವತ್ತು ಕೂಡ ಒಬ್ಬ ಕಳ್ಳ ಹೊಳ್ಳಿ ವಾಪಸ್ ಕೊಟ್ಟಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಗಳು ಇವತ್ತಿನವರೆಗೂ ಸಹಿತ ರಾಜೀನಾಮೆ ಕೊಡುವಂತ ಭ್ರಮೆಗೆ ಬಂದಿಲ್ಲ ಸರ. ಸರ ಅವ್ರು ಮಾಡಿದಂತ ರಾಮಕೃಷ್ಣ ಹೆಗಡೆ ಅವರು ಒಂದು ಬಾಟ್ಲಿಂಗ್ ಪ್ರಕರಣ ಹಗರಣ ಬಂದಂತ ಸಂದರ್ಭದಲ್ಲಿ ಸೈದ್ಧಾಂತಿಕ ನೆಲೆಯನ್ನ ಹೊಂದ್ಕೊಂಡಿರ್ತಕ್ಕಂಥವ್ರು ಇವತ್ತು ಸರ್ಕಾರ ಅವರು ಬಾಳೆ ಕೊಟ್ಟ ಶ್ರೇಷ್ಠರಾಗ್ಯಾರ. ನಿಮ್ಮ ಜೈಲಿಗೆ ಹೋಗಿ ಬಂದಿಲ್ಲ, ಅದಕ್ಕೆ ಜೈಲಿಗೆ ಹೋಗಿ ಬಂದಿಲ್ಲ. ಏನ್ ಮಾಡ್ತೀರಿ ಅದಕ್ಕೆ ಅದು ನೋಡ್ರಿ ಇನ್ನೊಂದೇನಂದ್ರೆ ಅವತ್ತಿನ ಸಂದರ್ಭದೊಳಗೆ ಹಂಗಿತ್ತು. ರಾಜೀನಾಮೆ ಕೊಟ್ಟಿಗೆ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅವ್ರಿಗೆ. ಅದನ್ನ ಅವ್ರಿಗೆ 14 ಸೈಟ್ಗಳನ್ನ ತಗೊಂಡ್ಕೊಂಡು ವಾಪಸ್ ಸರ್ಕಾರ ಕೊಡ್ತಾರ ಕಳ್ಳನಲ್ಲ ಸಲ ದಾನ ಪತ್ರ ಬಂದದ ಇವ್ರಿಗಿನ ಅದನ್ನ ಹೆಕ್ಕಿ ತೆಗಿಬೇಕಾಗಿತ್ತು. ಇನ್ನ ನಡೆದತ್ತೆ ಆರೋಪಿ ಸಾಬೀತಾಗೈತೆ. ಇವತ್ತು ಆರೋಪಿ ಸಾಬೀತಾಗಿದ್ರೆ ಇವತ್ತಿಗೆ ಅದ್ರಾಗ ಮಾತು ಹೇಳ್ತಾನ, ದಯವಿಟ್ಟು ಅದ್ರಾಗ ಸಿದ್ದರಾಮಯ್ಯ ಎಲ್ಲೂ ಹಸ್ತಕ್ಷೇಪ ಇಲ್ಲ. ಅದ್ರಾಗ ಅವ್ರು ತಗೊಂಡ್ ಅವ್ರು ಏಟಿ ಹೆಂಗ್ ಕೊಟ್ರಿ ಹೊಳ್ಳಿ ಯಾಕೆ ಕೊಟ್ರಿ? ಅವ್ನ ಎತ್ತಿ ಕಡೆ ಕೊಡ್ಸಾಕತ್ತಾರ. ಆಮಾತ್ ಬೇರೆ ಇವ್ರ ಹಸ್ತಕ್ಷೇಪ ಇಲ್ಲ. ಇವ್ ಯಾಕೆ ರಾಜೀನಾಮೆ ಕೊಡ್ಬೇಕು? ಇವ್ನ ರಾಜೀನಾಮೆ ಪ್ರಶ್ನೆನೇ ಬರುದಿಲ್ಲ. ಮತ್ತೆ ಬೇರೆ ಬೇರೆ ಹಂಗಲ್ಲ. ಈಗ ಈಗ ಸರ್ ನೀವೇನ್ ಮಾಡಿದ್ರಿ? ಕಳ್ಳ ನಾನು ಬ್ಯಾಂಕ್ ರೊಕ್ಕ ತಗೊಂಬಂದಿನಿ, ನಾನು ಒಳ್ಳೆ ತುಂಬಿನ ಅಂತಂದ್ರೆ ಬ್ಯಾಂಕ್ ರೊಕ್ಕ ತಗೊಂಡ್ ನಿಜ ಯಡಿಯೂರಪ್ಪನ ಮ್ಯಾಗ ಸುಮಾರು ಕೇಸ್ ಅದಾವ. ರಾಜೀನಾಮೆ ಕೊಟ್ಟು ಕ್ಲೀನ್ ಆದ್ರಲ್ಲ, ನಿಶ್ಚಿತ ಆದ್ರ ಮಕ್ಕಳು ಏನ್ ತಗೊಂಡ್ರೆ ಅವ್ರ ಮಕ್ಕಳಲ್ಲ ನಾವು ನಿಶ್ಚಿತ ಆಗ್ಯಾರ. ತತ್ಕ್ಷಣವೇ ರಾಜೀನಾಮೆ ಮುಖ್ಯಮಂತ್ರಿ ಮಾಡಿ ಜೈಲ್ಗೆ ಬಂದಾರ. ಕ್ಲೀನ್ ಚಿಟ್ ಆಗಿ ಬಂದ್ರಲ್ಲ, ಮುರದ್ರಾಗ್ಯಾರ. ಆಮೇಲೆ ರಾಜೀನಾಮೆ ಕೊಟ್ಟು ಕ್ಲೀನ್ ಚಿಟ್ ಆಗಿ ಬಣ್ಣ ನಡೆದಾಗ ಮುಗದಾಗ ಬಂದ ಬರ್ತದೆ. ನೀವ್ಯಾಗ ಹೇಳ್ತೀರಿ ಅದನ್ನ? ಕಾನೂನು ಮುಂದೆ ಯಾರು ದೊಡ್ಡವರಲ್ಲ. ಕಾನೂನು ಮುಂದಂತೂ ಯಾರು ದೊಡ್ಡವರಲ್ಲ. ಇವರು ತಮ್ಮ ಸ್ವಾರ್ಥಕ್ಕೋಸ್ಕರ ಮಕ್ಕಳ ಮುಂದುವರಿಸಾಕತ್ತಾರಲ್ಲ. ನಿಮ್ಮಂತ ರಾಜಕಾರಣಿ ಸಹಾಯಕತ್ತಾರಲ್ಲ. ಇಲ್ಲ ಅದಕ್ಕೆ ಉತ್ತರ ಕೊಡ್ತೀರಿ? ಅಲ್ಲ, ನಿಷ್ಠಾವಂತ ರಾಜಕಾರಣಿಗಳು ಸಹಾಯಕತ್ತಿರ್ಲಿಲ್ಲ. ನಿಮ್ ಬಗ್ಗೆ ಮಾತಾಡಿದ್ರೆ ಏನೈತಿ ನಿಮಗ? ನಿಮ್ ಬಗ್ಗೆ ಮಾತಾಡಿದ್ರೆ ಏನೈತಿ? ನಿಮ್ ಉಳಿವು ಏನೈತಿ? ನೀವು ಎಲ್ಲಿ ಮೊದಲ ಕಟ್ಟಿದ್ರಿ? ಇವತ್ತು ನಿಮಗೆ ನಿಮ್ ಪರಿಸ್ಥಿತಿ ಏನಾಗಿದೆ ವಿಚಾರ ಮಾಡಿದ್ರಿ? ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನಕ್ಕೆ ಬದ್ಧರಾಗಿರೋದು ದಯವಿಟ್ಟು ಇವತ್ತಿನ ಬಗ್ಗೆ ಎಲ್ಲಿ ಮಟ್ಟ ಬಂದಿತ್ತು? ಭಾಜಪ ಸರ್ಕಾರ ಅಂದ್ರೆ ನಿಷ್ಠಾವಂತದ್ದು, ಒಂದು ಎಲ್ಲ ರೀತಿ ಸಂಪ್ರದಾಯ ಇದ್ದದ್ದು. ಟಿಕೆಟ್ ಅಧ್ಯಕ್ಷರಲ್ಲಿ ಅವ್ರವ್ರ ಅದಕ್ಕೆ ಉತ್ತರ ಕೊಡ್ರಿ. ನಿಮಗೆ ಕಟ್ಟಿ ಬೆಳೆಸಿದಂತ ಪಾರ್ಟಿಗೆಲ್ಲ ನೀವು ನೆಲೆ ಇಲ್ಲ ನಾಯಕರು ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥ ನಾಯಕರಿಗೆ ಹೇಳ್ಬೇಕಾಗಿತ್ತು. ಮೂಲ ಯಾವುದು ಅಮೂಲ್ಯ ಯಾವುದು ಅಂತೇಳಿ ಅದ್ರ ಸಂಬಂಧಿಗೆ ಆಗಿದ್ದು ಏನಾಗೈತಿ ಗೊತ್ತ? ಈಗ ನೀ ಭಾರತ ಭಾಜಪ ಅನ್ನುವಂತ ಪದ ಹುಟ್ಕೊಳಕ್ ಕಾರಣ ಇಂಥವೆಲ್ಲ ಅವಕಾಶ ಕೊಟ್ಟಿದ್ದಕ್ಕಿದ. ನೀ ಭಾಜಪ ಹುಟ್ಕೊಳಕ್ ಅವಕಾಶ ಕೊಟ್ಟಿದ್ದ ಇಂಥ ಅವಕಾಶ ಕೊಟ್ಟಿದ್ದಕ್ಕಿದ. ಅದನ್ನ ಲೆಕ್ಕ ಆಗಿಟ್ಟಿದ್ರೆ ಇವತ್ತು ಬರ್ತಿರ್ಕಿಲ್ಲದ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಅದ್ರ ಬಗ್ಗೆ ಆಲೋಚನೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಇದು ಪಕ್ಷಕ್ಕೆ ಬಿಟ್ಟಂತಹ ಒಂದು ತೀರ್ಮಾನ. ಇಷ್ಟೊತ್ತು ಸುದೀರ್ಘವಾಗಿ ಏನು ಸರ್ಕಾರದ ಗ್ಯಾರಂಟಿಗಳು ಪೂರಕವ ಮಾರಕವ ಎಂಬಂತೆ ತಮ್ಮ ಮನದಾಳದ ಮಾತುಗಳನ್ನು ಹಾಗೂ ತಮ್ಮ ವಾದವನ್ನು ಮಂಡಿಸಿದಂಥ BJPಯ ಮುಖಂಡರಾದಂಥ ಮಲ್ಲಣ್ಣ ಯಾದವ್ ಅವರಿಗೂ ಧನ್ಯವಾದಗಳು. ಅದೇ ತೆರನಾಗಿ ಕಾಂಗ್ರೆಸ್ನ ಯೋಜನೆಗಳು ಜನಪರವಾಗಿವೆ, ಜನರನ್ನು ತಲುಪುವ ಕಾರ್ಯವಾಗಿದೆ ಅಂತ ಸಮರ್ಥನೆ ಮಾಡಿಕೊಂಡಂತಹ ರಾಜು ಮಾನೆ ಅವರಿಗೂ ಕೂಡ ಧನ್ಯವಾದಗಳು. ಹೀಗೆ ಇನ್ನೊಂದು ವಿಷಯದ ಮೇಲೆ ಮತ್ತೊಂದು ಭೇಟಿ ಆಗ್ತೀವಿ. ಹೀಗೆ ನಿರಂತರವಾದಂಥ ಒಂದು ಸುದ್ದಿಗಾಗಿ ನೋಡ್ತಾರೆ JPM ನ್ಯೂಸ್. ನಮಸ್ಕಾರ. ಇದು ಜನರಿಗಾಗಿ ಜನರಿಗೋಸ್ಕರ ಜನರೇ ನಡೆಸುವ ಬುಲೆಟಿನ್. ನೀವು ಜನಪರ ಧ್ವನಿಯಾಗುವಿರಾ? ಬನ್ನಿ, ನಿಮ್ಮ ಧ್ವನಿಗೆ ನಾವು ವೇದಿಕೆಯಾಗ್ತೀವಿ. ಬನ್ನಿ, ಜನರ ಧ್ವನಿಯನ್ನ ಆಡಳಿತ ವರ್ಗಕ್ಕೆ ತಲುಪಿಸೋಣ.